ಸುತ ಜನರ ಮೇಧಾಮತಿ ಕೆಡಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನು, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೊಮ್ಮನ ಮುಳರಿಸುವ ಜನರಿಗೆ ನಿತ್ಯ ರಮಿಸುವೆನು, ಜನರಿಗೆ ನಿತ್ಯ ರಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ರತನಪ್ಪೆ, ಸಿದ್ಧರುಡರಿಗೆ ರತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಾಳುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಡವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध निवारकम् आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्त तत्त्वोपदेशकर्तारं नत्वा भक्तिपुरस्वरम्. जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧಿ ಎನ್ನುವ ಗ್ರಂಥದ 1ನೇ ಸಂಧಿಯ 6ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಪರ್ಯಂತರವಾಗಿ ಮೈತ್ರಾದೇವಿಗೆ ಯಜ್ಞವಲ್ಕ್ಯ ಮಹರ್ಷಿಗಳು ಯಾವ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂಥ ಆ ಒಂದು ಬ್ರಹ್ಮನಲ್ಲಿ ಸ್ವಗತ ಸುಜಾತಿ ವಿಜಾತಿ ಭೇದರಹಿತವಾಗಿ ದ್ವೈತಕ್ಕೆ ಅವಕಾಶವಿಲ್ಲದೆ ಅದ್ವೈತವಾಗಿ ಇರುವಂಥದ್ದೇ ಅದು ಪರಬ್ರಹ್ಮ ಅಂತ ಹೇಳಿ ನಿನ್ನೆಗೆ ಶಾಸ್ತ್ರವನ್ನು ಉತ್ತಮ ಅಧಿಕಾರಿಗಳಿಗೆ ಮಂಗಲವನ್ನು ಮಾಡಿದರು. ಹೀಗೆ ಅದರ ಹಿಂದಿನ ದಶಭಾವ ಲಕ್ಷಣದಿಂದ ತೋರಿದ ಕಲ್ಪಿತ ಪುರುಷ ಅಂತ ಹೇಳಿದ್ರಲ್ಲ, ಅಂದಾಗ ಇಲ್ಲಿ ಮುಂದುವರೆದು ಆ 10 ಲಕ್ಷಣಗಳು ಯಾವ ಕಲ್ಪಿತ ಪುರುಷನಲ್ಲಿ ಯಾವ್ಯಾವ ಲಕ್ಷಣದಿಂದ ಅವನು ನಾನು ಜೀವ ಅಂತ ತಿಳ್ಕೊಂಡ ಅನ್ನುವಂಥ ಮಾತನ್ನು ಈ ಸೂತ್ರದಲ್ಲಿ ಅಲ್ಲಿ ಏನು ಹೇಳಿದ್ರು ಅಂದರೆ ನಾಮ ಸಂಕೀರ್ತನ, ಬರೀ ಹೆಸರೇಳಿಕೆ ಅಂತ ಬಂದರು.
ಅವುಗಳ ವಿಸ್ತಾರವಾದ ಲಕ್ಷಣವನ್ನು ಈ ಸೂತ್ರದಲ್ಲಿ ಆಧಾರವಾಗಿಟ್ಟುಕೊಂಡು ಪೇಳುವೆನು ಆ ದಜಭಾವ ಲಕ್ಷಣವ ಅವನು ಕೇಳಿ ನೀನು ಅರಿವುದು ಇಂತು ನೀಳೆ. ಹಿಂದೆ ಹೇಳಿದ ನಾಮ ಸಂಕೀರ್ತನದ 10 ಲಕ್ಷಣವನ್ನು ಹೇಳಿದೆ. ಅದನ್ನು ಈಗ ನಾನು ಹೇಳ್ತೀನಿ, ನೀನು ಅವುಗಳನ್ನು ತಿಳಿದುಕೋ ಅಂತ. ಹೇಗೆ ತಿಳ್ಕೊಳ್ಳಿ ಅಂದರೆ ಮುಂದೆ ಹೇಳ್ತಾನಮ್ಮ, ಅದರಂಗೆ ತಿಳ್ಕೊಂಡ್ರು ಅವರು. ಇನ್ನು ಹೇಳಿಲ್ಲ, ಹೇಳ್ತೀನಿ ಅದರಂಗೆ ತಿಳ್ಕೋ. ಏನು ಹೇಳಿದರು ಅಂದರೆ, ತನು ಮಾನಸಾದಿಗಳ ಎನೆಪಲ್ಲಿ ಪರತತ್ವದ ಅನುಭೂತಿಯೊಳು ನಾನೆಂದಲ್ಲದೆ ಅನುದಿನ ವಿರಲು ಅರಿಯದ ಖತದಿಂದೇ ಮಾನಿನೇ ಕೇಳು ಅಹಂಭಾವ ಪರನಕ್ಕೋ. ಯಾವ ನಿರ್ಹಂಭಾವದಿಂದ ಭಾವನೆ ಒಂದಿಲ್ಲದೆ, ಏನೊಂದು ಭಾವನೆ ಇಲ್ಲದೆ, ಏನೊಂದು ತೋರದಲ್ಲ ಅಂದರೆ ಏನೊಂದು ಭಾವ ಇಲ್ಲಂತ. ಅಲ್ಲಿ ನಿಶಬ್ದವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಶಬ್ದಗಳು ಹೇಗೆ ಹುಡ್ತಾವಲ್ಲ, ಶಬ್ದ ಹುಡ್ತಾವ. ಶಬ್ದ ಹುಟ್ಟೋದಕ್ಕಿಂತ ಮೊದಲು ನಿಶಬ್ದ ಇತ್ತಿಲ್ಲೋ, ನಿಶಬ್ದದಲ್ಲೇ ಶಬ್ದ ಹುಟ್ಟಿದವು. ಹೇಗೆ ಅಂದರೆ 10 ಭಾವದಿಂದ ಹೀಗೆ ನಡೆದದ. ಇಲ್ಲಿ ಭಜನೆ ನಡೆದದ. ಈ ಭಜನೆಯಲ್ಲಿ ತಾಳನೂ ನಡೆದದ, ಪೇಟಿ ನಡೆದದ, ಮದ್ದಲಿ ನಡೆದದ, ದಮಡಿ ವಾದ್ಯದ, ಇನ್ನೂ ಹಲವಾರು ವೀಣೆಯ ನಾದಗಳು ಹೇಗೆ ಬಂದುವಲ್ಲ, ನಿಶಬ್ದದಲ್ಲಿ ಬಂದುವಿಲ್ಲ. ಅದರಂತೆ ಇಲ್ಲಿ ತನು ಮಾನಸಾದಿಗಳ ಎನಿಪಲ್ಲಿ ಎಂದರು. ಈ ಶರೀರ ಮನ ಬುದ್ಧಿ ಇಂದ್ರಿಯಾದಿಗಳು ಏನೇನು ತತ್ವಗಳವ ಅವುಗಳಲ್ಲಿ ಮತ್ತು ಮನ ಬುದ್ಧಿಗಳಲ್ಲಿ ಪರತತ್ವದ ಅಂದರೆ ಆ ಪರಬ್ರಹ್ಮದ ಅನುಭೂತಿ ಏನದ, ಅನುಭವ ಅಂದಿವಲ್ಲ, ಅನುಭವ ಆಗಿಲ್ಲ, ಬರೀ ಅನುಭವ ಇಲ್ಲಿ. ಆ ಅನುಭವ ಆ ಬ್ರಹ್ಮವೇ ನಾನೆಂಬ ಜ್ಞಾನಾಕಾರ ವೃತ್ತಿ. ಮೊದಲ ಅಜ್ಞಾನಾವಸ್ಥೆಯಲ್ಲಿ ಏನಿತ್ತು, ದೇಹ ಆದಿಗಳಿನ ನಾನೆಂಬ ಭಾವನೆ ಇತ್ತು. ಈಗ ಗುರುಮುಖದಿಂದ ಅವನಿಗೆ ನಾನು ಬ್ರಹ್ಮ ಅನ್ನುವಂಥ ವೃತ್ತಿಯಲ್ಲಿ ನಾನಂತ. ನಾನು ಅನ್ನೋದು ಇಲ್ಲಿ ಹೋಗ್ಯದ, ಅಲ್ಲಿ ಅದಷ್ಟೆ. ಈಗ ಇಲ್ಲಿ ಹೋಯಿತು, ಅಜ್ಞಾನ ಅವಸ್ಥೆಯಲ್ಲಿ ದೇಹಾದಿಗಳು ನಾನೆಂಬ ಇದು ಹೋಗ್ಯದ. ಈಗ ಅದೇ ನಾನು ಅನ್ನುವಂಥದ್ದು ಅಲ್ಲಿ ಅದು ನೋಡ್ರಿ. ಅಂದರೆ ಇದು ಅಹಂ ಅನ್ನುವಂಥದ್ದು ನಾನು ಅನ್ನುವಂಥದ್ದು ಏನದ, ಇದು ಯಾವಾಗಲೂ ಇರಲಾರದ ಕಾರಣದಿಂದ ಅಹಂಭಾವ ಪರನಕ್ಕೂ ಇದಕ್ಕೇನಲ್ಲ, ನಾನೆಂಬ ಭಾವದಲ್ಲಿ ಕೂಡಿದ. ನಾನಂಬದು ಹೋಗಿಲ್ಲ, ಇದು ಹೋಗಿದೆ. ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನ ನಾನಲ್ಲ, ಬುದ್ಧಿ ನಾನಲ್ಲ. ಹೌದಪ್ಪ, ಈಗ ನೀನು ಯಾರು ಅಂದರೆ ನಾನು ಬ್ರಹ್ಮ ಅಂತನಿಲ್ಲ. ಅದರಂಗೆ ನಾನು ಅನ್ನೋದು ಉಳ್ಕೊಂಡದ್ ನೋಡಿ, ಇಲ್ಲಿ ಅದನ್ನಲ್ಲ, ಅಲ್ಲಿ ಅದನ್ನಲ್ಲ. ಈ ರೀತಿ ಇದರ ಜೊತೆಯಲ್ಲೇ ವ್ಯವಹಾರ ನಡೆಯೋದ್ರಿಂದ ಈ ಕಲ್ಪಿತ ಪುರುಷನಿಗೆ ಅಹಂಭಾವ ಪರನು ಅಂತ ನಾಮ ಅಂದರೆ ಹೆಸರು ಬಂತು. ಅಹಂಭಾವ ಪರ ಅಂತ ಒಂದು ಹೆಸರು, ಅದು ಪೇಟಿ ಮಾಸ್ತರ್ ಅಂತ ಬಂತು ತಿಡಿಗರಲ್ಲಿ. ಇನ್ನು ಮುಂದೆ ಏನಾಯಿತು, ಜೀವರೂಪಿನಳು ಆತ್ಮ ಭಾವವಂ ಮರೆದು ಅದರ ಅಹಂಭಾವದ ಸುಖ ದುಃಖಾದಿಗಳನ್ನು ಆಗಮ ಅರಿವುತ್ತಿರ್ಪದು. ಅದರಿಂದೇ ತಿಳಿಯೇ ಅಜ್ಞಭಾವ ಸಹಿತನೆಂದು ಎನಿಸುತ್ತಿರ್ಕು. ಇಲ್ಲೇನು ಎನಿಸ್ಕೊಂಡ ಅಂದರೆ, ಜೀವರೂಪಿನಳು ಈ ಜೀವ ಭಾವನೆಯಲ್ಲಿ ಆತ್ಮ ಭಾವ ಅಂದರೆ ಆ ಪರಬ್ರಹ್ಮ ನಾನು ಎಂಬ ಭಾವನೆಯನ್ನು ಮರ್ತ ನೋಡವನು. ಯಾಕೆ ಮರ್ತ? ಜೀವ ಭಾವದಲ್ಲಿ ನಾ ಜೀವ ಏನೇ ಅಂತ ಭಾವ ಬಂದದಕ್ಕಾಗಿ
ಆ ಪರಬ್ರಹ್ಮ ನಾನಿರುವನೆಂಬ ಭಾವ ಹೋಗೇ ಬಿಡ್ತು ನೋಡ್ರಿ. ಅಲ್ಲಿ ಹೋಗ್ಬಿಡ್ತು. ಹೋದ ಕಾರಣ ಏನ ಮಾಡಿದ, ಈ ದೃಶ್ಯವಾಗಿ ತೋರುವಂಥ ಸುಖ ದುಃಖಾದಿಗಳಾವಲ್ಲ, ಸುಖ ಅದ, ದುಃಖ ಅದ, ಸುಖ ದುಃಖದ ಮಿಶ್ರ ಅದ, ಇವುಗಳನ್ನು ತಿಳಿಕಂತೀವಿ ನೋಡ್ರಿ. ನಾವು ತಿಳಿಯಕತ್ತಿಲ್ಲ. ನನಗೆ ಮೊದಲು ಭಾಳ ಕಷ್ಟ ಇತ್ರಿ, ಈಗ ಭಾಳ ಸುಖದಾಗೀವಿ, ಮತ್ತು ಮಧ್ಯದಾಗ ಮೊದಲು ದುಃಖದಾಗಿದ್ದೀವಿ, ಈಗ ಸುಖದಾಗೀವಿ, ಒಂದೊಂದು ಸಲ ಮತ್ತೆ ಮೊದಲು ದುಃಖ ಬಂದಂಗೆ ಆಗ್ತದ ಅಂತ ಇವೇನಾವಲ್ಲ, ಇವುಗಳೆಲ್ಲ ತಾನು ಕೂಡಿ ಏನು ಮಾಡಿದ, ನಾ ದುಃಖಿ ಅಂತ ವ್ಯವಹಾರ ಶುರುವಾಯಿತು. ಅವನ ಆನಂದ ಸ್ವರೂಪನಿದ್ದಂಥ ಪರಬ್ರಹ್ಮ ಜೀವ ಭಾವ ಅಂತ ಕೂಡಿದಾಗ ಇಲ್ಲಿ ಏನವ ಅದನ್ನು ನೋಡಿ ಅದರ ವ್ಯವಹಾರದಲ್ಲಿ ಕೂಡಿದ ನೋಡು. ಅದರ ನಾದದಲ್ಲಿ ಪೇಟೆ ಬಾರಿಸೋ ಕಾಲಕ್ಕೆ ಸೋಗಪ್ಪ ಅದನ್ನ ನಾದಾಗ ಹೋಗ್ಬಿಡ್ತಾನೆ. ಯಾಕ ಉಪಾಧಿ ನಾದಕ್ಕೆ ಹೋಗ್ತದದು. ಅದರಂಗ ಇಲ್ಲಿ ಕೂಡ ಅದರಿಂದ ಕೂಡಿರೋದಕ್ಕೆ ಇವನಿಗೇನು ಅಗ್ನಿಭಾವ ಸಹಿತನೆಂದು, ಅಲ್ಲಿ ಅಹಂಭಾವ ಪರ ಅಂದ್ರು, ಇಲ್ಲಿ ಅಗ್ನಿಭಾವ ಅಂದ್ರು. ಸತಿ ಕೇಳೋ ತನುಭಾವ ರತಿಯನು ಉಳಿಯದಿರ್ಪ ಕಥದೆಂದೇ, ತನುವಿಲ್ಲದೆ ಒಮ್ಮೆಯೂ ಪ್ರತಿ ದೂರಲು ಅರಿಯನದನಾಗಿ ಭಾವಿಸಲು ಪ್ರಕೃತಿ ಭಾವದನೆಂದು ಎನಿಸುತ್ತಿರ್ಕು. ಮೈತ್ರೇಯ ಕೇಳು, ತನುಭಾವ ರತಿಯನು, ರತಿ ಅಂದ್ರೆ ಪ್ರೇಮ. ಎಲ್ಲದ ತನ್ನಲ್ಲಿ ಇರುವಂತ ಪ್ರೇಮವನ್ನ ಈಗ ದೇಹವೇ ನನಗ ಪ್ರೇಮ ಅಂತ ಅನಿಸ್ಬಿಡ್ತು ನೋಡು. ಪ್ರೇಮದ ವಸ್ತುವನ್ನ ಯಾರು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಅತಿ ಪ್ರೇಮ ಯಾವುದ್ರಲ್ಲಿ ಮಾಡ್ತೀವಿ ಆ ವಸ್ತುವನ್ನ ಒಂದು ಕ್ಷಣ ಬಿಟ್ಟು ಇರಲಿಕ್ಕೆ ಅಸಾಧ್ಯನೋ ಅಂತ ಅನಿಸ್ಬಿಡ್ತದ. ಹಾಗಾಗಿ ಆ ದೇಹವೇ ನಾನೆಂಬ ಪ್ರೀತಿಯನ್ನು ಉಳಿಯದಿರ್ಪಕತದಿಂದ, ಅದು ಇಲ್ಲ ಅಂದ್ರೆ ನಾನು ಇರೋದಿಲ್ಲ, ದೇಹ ಇದ್ರೆ ನಾನು ಬದುಕವನು, ದೇಹ ಇಲ್ಲಂದ್ರೆ ನಾನು ಸಾಯುವವನು. ಹೌದಿಲ್ಲ? ಯಾಕ ನಿರ್ದೇಹಿಯಾಗಿರ್ತಕ್ಕಂಥವನು ದೇಹ ಭಾವದ ಒಡಗೂಡಿ ಆ ದೇಹ ಇಲ್ಲಂದ್ರೆ ನಾವು ಬದುಕೋದಿಲ್ಲ ಅಂತ ತಿಳ್ಕೊಂಬಿಟ್ಟೇವೆ. ಈ ಕೆಲವು ಮಂದಿ ಕೆಲವು ಅಭ್ಯಾಸ ಇರ್ತಾವಂತ ಇಟ್ಕೋ, ಅದು ಎಂಥ ಕೆಟ್ಟ ಅಭ್ಯಾಸ ಇದ್ದಾಗ ಅನಾನುಕೂಲ ಆಗ್ತದ, ಇದನ್ನ ಬಿಡು ಅಂತ ಹೇಳಿದ್ರೆ ದೇಹ ಬಿಟ್ಟೇನೆ ವಿನ ಅದನ್ನೇ ಬಿಟ್ಟು ಇರೋಕ್ಕಾಗಲ್ಲ ಅಂತೀವಿ ನಾವು. ಅದು ಬಿಟ್ಟು ಇರೋಕ್ಕಾಗೋದಿಲ್ಲ. ಯಾವುದೋ ಒಂದು ಅಭ್ಯಾಸ ಚಟ ಯಾವುದಿರಲಿ, ಅದು ಇಲ್ದವರು ಎಷ್ಟು ಆರಾಮಿಲ್ಲ ಬಿಟ್ಟವರು. ಇವನಿಗೆ ಯಾಕೆ ಬಿಟ್ಟದಾಗಲ್ತು ಅಂದ್ರೆ ಅದರ ಮೇಲೆ ಬಹಳ ಪ್ರೇಮ ಆಗ್ಯದ. ಪ್ರೇಮದ ವಸ್ತುವನ್ನ ಬಿಟ್ಟು ಇರಕ್ಕೆ ಸ್ವಲ್ಪ ಕಷ್ಟ ಅದ. ಹಾಗಾಗಿ ಆ ಕಾರಣದಿಂದ ಅದು ಇಲ್ಲಂದ್ರೆ ನಾ ಬದುಕಂಗಿಲ್ಲ ಅಂತ ನೋಡ್ರಿ. ಅದಿಲ್ಲಂದ್ರೆ ನಾ ಬದುಕಂಗಿಲ್ಲ, ಅದು ಬೇಕೇ ಬೇಕು. ಅದರಂತೆ ಈ ಜೀವನದಿಂದ ಶರೀರ ಇಲ್ಲದಿದ್ದರೆ ಒಮ್ಮೆಯೂ ನಾನು ಯಾವ ಕಾಲಕ್ಕೂ ಬದುಕೋದಿಲ್ಲ ಅಂತ ತಿಳ್ಕೊಂಡು ಬೇರೆಯಾಗಿ ತೋರಲು ಅರಿಯನದನಾಗಿ ಬಾರದ್ದರಿಂದ, ನೀನು ಬಿಟ್ಟು ಇರಕ್ಕಾಗಲ್ಲ ಅಂತ ಹೇಳ್ತದಲ್ಲ, ಅದು ನಿನ್ನೆ ಬಿಟ್ಟು ಮೊದಲು ದೂರ ಅದು, ನಿನ್ನಲ್ಲಿ ಅದು ನಿನ್ನೆ ಬಿಟ್ಟು ಮೊದಲು ದೂರ ಅದ, ನೀನು ಸಮೀಪ ಮಾಡಿಕೊಂಡು ಅದನ್ನು ಬಿಟ್ಟು ಇರಕ್ಕಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದಂತ. ಅದ್ರಂಗ ನೀನು ದೇಹ ಬಿಟ್ಟು ಭಾಳ ದೂರ ಇದ್ದಿ, ನೀನು ದೂರಿಲ್ಲ ಅಂದಾಗ ದೇಹ ನಿನ್ನೆ ಬಿಟ್ಟು ದೂರ ಅದ, ಅದು ಇಲ್ಲಂದ್ರೆ ನಾನು ಇರೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡ. ಇದಕ್ಕೆ ಏನು ಅನ್ಬೇಕು? ಪ್ರಕೃತಿ ಧರಣಕ್ಕೂ ಅಂದ್ರೆ ಈ ದೇಹವೇ ಎದರಿಂದಾಗದ ಪ್ರಕೃತಿ ಅಂತ ಹೇಳಿವಲ್ಲ, ಪ್ರಕೃತಿಯಿಂದ ಪ್ರಾರಂಭ ಆಗಿ ಅದು ಮುಂದೆ ವಟವೃಕ್ಷ ಬೀಜ ಬೆಳೆದಂಗೆ ಒಂದೊಂದು ಆಗಿ ಈ ದೇಹ ಅನ್ನುವಂಥದ್ದು ಆಗಿ ನಿಂತದೀಗ. ಅದಕ್ಕಾಗಿ ದೇಹ ನಾನೆಂಬ ಭಾವನೆಯನ್ನು ಬಿಗಿಯಾಗಿ ಹಿಡಿದಿರುವನು. ಆ ಭಾವ ಹೇಗೆ ಅಂದ್ರೆ ಭಾಳ ಬಿಗಿಯಾಗಂತ. ಮೊನ್ನೆನೇ ಹೇಳೀನಿ, ದೇಹಕ್ಕೂ ನಿನಗ ಎಷ್ಟು ದೂರ ಆದ
ನಾವು ತಿಳ್ಕೊಂಡಿವಿ ಬೇರೆ ಯಾರಾದರೂ ಸಂಕೋಲೆ ಬೇಡಿಯನ್ನ ನಮಗೆ ಹಾಕ್ಯಾರ, ಬಂಧನ ಆಗ್ಯದ, ಬಲೆ ಹಾಕ್ಯಾರ, ಅದಕ್ಕೆ ಬಂಧನ ಆಗ್ಯದ ಅಂತ ನಾವು ತಿಳ್ಕೊಂಡಿವಿ. ಆದರೆ ನಮ್ಮ ಸ್ವರೂಪಕ್ಕೆ ಬಂಧನ ಮಾಡಿದ್ದು ಯಾವುದು ಅಂದರೆ, ಮುಚ್ಚಿದ್ದು ಯಾವುದು ಅಂದರೆ ದೇಹವೇ. ದೇಹ ಮುಚ್ಚದ. ಹಾಗಾಗಿ ಆ ಭಾವನೆ ತಾಳದ ಕಾರಣ ನಿನಗೇನಂದ್ರು ಇಲ್ಲಿ ಪ್ರಕೃತಿ ಭಾವದರ ಅಥವಾ ತಂಬೂರಿ ಬಾರಿಸ್ತಾನಪ್ಪ. ಭಜನೆಗೆ ಎಲ್ಲ ಕೂಡಿರತ್ತವಿಲ್ಲ, ಇವನು ತಂಬೂರಿದಾರ ಅಂತ ಇಟ್ಕರಿ. ಹೀಗೆ ದೇಹದ ಮೇಲೆ ಏನಾಯಿತು ಅಂದರೆ ಆ ಮೋಹ ಅನ್ನುವಂಥದ್ದು ಆಸಕ್ತಿ ಉಂಟು ಮಾಡಿತು ನೋಡ್ರಿ. ಮೋಹ, ಆ ಮೋಹವೇ ಏನು ಮಾಡಿತು? ಮೋಹ ಏಹ್ವ ಮಹಾಮೃತ್ಯು. ಅದೊಂದೇ ಮೋಹ ಅಂತಕ್ಕಂಥದ್ದೇ ನಮ್ಮನ್ನ ಮೃತ್ಯುವಿಗೆ, ಸಾವಿಗೆ ಕಾರಣವಾದದ್ದು ಯಾವುದು ಅಂದರೆ ಇದೇ ಮೋಹ. ಆದರೆ ಪರವಸ್ತುವಿನ ಮೋಹವನ್ನು ಬಿಡಬಹುದು, ದೇಹದ ಮೇಲೆ ಮೋಹವನ್ನು ಬಿಡೋದು ಭಾಳ ಕಷ್ಟ ಅಲ್ಲ. ಹಾಗಾಗಿ ಮುಂದೆ ಏನಾಯಿತು? ಇದರಿಂದ ಮತ್ತೆ ಬೆಳೀತಾ ಬೆಳೀತಾ ಹೋದ್ವಲ್ಲ. ಮುಂದೆ ಹಾಡೋರು ಬೇರೆ, ಹಿಂದೆ ಹಾಡೋರು ಬೇರೆ, ಸ್ತೋತ್ರ ಹೇಳೋರು ಬೇರೆ, ಶಾಸ್ತ್ರ ಹೇಳೋರು ಬೇರೆ, ಮಂಗಲ ಹೇಳೋರು ಬೇರೆ, ಇವೆಲ್ಲ ಕೂಡಿ ಏನಾಯಿತು? ಒಂದು ನಡೆದ ಬಿಡ್ತು, ಒಂದು ಬೆಳಗನ ಆಯಿತು, ಏನೇನು ಆಯ್ತಂತ. ಇಲ್ಲಿ ನಿಯತದ ಅವಸ್ಥೆ ಮೂರನ್ನು ಕಾಯ ಕರ್ಣ ಸಂಚಯ ಹಿಡಿದಿರುವ ಕಾರಣದಿಂದೇ ಪ್ರಿಯತಮೆ ನೀನಿಂತು ತಿಳಿಯುವುದರಿಂದ ಅಹಂಭಾವ ತ್ರಯ ದರ್ಶಿ ಅವನೆಂದು ಒಲವಿಂದೆ. ನಿಯತದೆ ಅಂದ್ರೇನು? ಯಾವ ತಪ್ಪಿದ್ರು ಕೂಡ ತಪ್ತವ. ಹಾಡಾಗ ರಾಗ ತಪ್ಪಬೋದು, ಬಾರಿಸಾಗ ಸೂರು ತಪ್ಪಬೋದು, ಹೇಳುವಾಗ ಶಾಸ್ತ್ರ ತಪ್ಪಬೋದು, ಅಥವಾ ಇನ್ನು ಬರ್ತಕ್ಕಂಥ ರೋಗದಿಂದ ತಪ್ಪಿಸ್ಕೊಳ್ಬೋದು, ಇನ್ನೂ ಏನೇನೋ ತಪ್ಪಬಹುದು. ಆದರೆ ನಿಯತದಿಂದ ಅಂದ್ರೇನು? ಕ್ರಮದಿಂದ ಏನು ಬರ್ತಾವ? ಮೂರು ಅವಸ್ಥೆ. ಇವು ಜಾಗ್ರ ಹೋದ್ಮೇಲೆ ಮತ್ತೆ ಜಾಗ್ರ ಬರ್ತದೆ. ಜಾಗ್ರ ಹೋದ್ಮೇಲೆ ಸ್ವಪ್ನ ಹೋದ್ಮೇಲೆ ಸುಸುಪ್ತಿ, ಆಮೇಲೆ ಜಾಗ್ರದ ಸ್ಥೂಲ ಶರೀರ, ಅದು ಹೋದ್ಮೇಲೆ ಸ್ವಪ್ನದ ಸೂಕ್ಷ್ಮ ಶರೀರ, ಅದು ಹೋದ್ಮೇಲೆ ಅವಿದ್ಯೆಗೆ ಆಧಾರವಾಗಿರ್ತಕ್ಕಂಥ ಕಾರಣ ಶರೀರ. ಇವುಗಳನ್ನು ಮೂರು ಶರೀರಗಳನ್ನು, ಮೂರು ಅವಸ್ಥೆಗಳನ್ನು ಮತ್ತು ಕರ್ಣತ್ರಯ ಅಂದರೆ ಇಲ್ಲಿ ಮನಸ್ಸು ಮತ್ತು ಇಂದ್ರಿಯಾದಿಗಳು ಮತ್ತು ವಿಷಯಾದಿಗಳು ಯಾವೆಲ್ಲ, ಅಥವಾ ಕಾಯ ವಾಚ ಮನಸ್ಸಂತಲೂ ಹೇಳಬಹುದು. ಇವುಗಳನ್ನು ಮತ್ತೆ ಇವುಗಳಿಂದ ಆಗುವಂಥ ಸ್ಥೂಲ ಸೂಕ್ಷ್ಮ ಆನಂದವೆಂಬ ವಿಷಯಗಳ ಸಮೂಹ. ಸ್ಥೂಲದಲ್ಲಿ ಏನಾಗ್ತದ? ವಿಷಯಗಳಿಂದ ಆನಂದ ಆಗ್ತದ. ಸೂಕ್ಷ್ಮದಲ್ಲಿ ಏನಾಗ್ತದ? ವಿಷಯ ವಾಸನೆಯಿಂದ ಆನಂದ ಆಗ್ತದ. ಮತ್ತು ನಿದ್ರೆಯಲ್ಲಿ ಏನಾಗ್ತದ? ಅವಿದ್ಯೆಯಿಂದ ಆನಂದ ಆಗ್ತದೆ. ಇವು ಸಮೂಹ ಅಂದರೆ ಇಷ್ಟು ಕೂಡಿಕೊಂಡು ಅರಿವ ಕಾರಣದಿಂದ ಇವೆಲ್ಲ ತಿಳ್ತಾನಿಲ್ಲ ಇವನು. ಅದಕ್ಕಾಗಿ ಆ ಮೈತ್ರಿಯೇ ನೀನು ಭಾವತ್ರಯ ದರ್ಶಿಯವನೆಂದು ಮೇಲೆ ಹೇಳಿದ ಮೂರನ್ನ ಗುಂಪನ್ನ ಇವನೇನೇ ತಿಳಿತಿದ್ದಿಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಯಾರು ತಿಳಿದ್ರು? ನೀವೇ ತಿಳಿದ್ರಿ. ಮತ್ತೆ ವಿಷಯಗಳನ್ನ ಯಾರು ತಿಳಿದ್ರು? ವಿಷಯಗಳು ನೀನೇ ತಿಳಿದದ್ದು. ಆನಂದ ಯಾರು ತಿಳಿದ್ರು? ನೀನೇ ತಿಳಿದಿದ್ದು. ವಿಷಯ ವಾಸನೆ ಯಾರು ತಿಳಿದ್ರು? ನೀನೇ ತಿಳಿದಿ. ಮತ್ತೆ ಇಲ್ಲಿ ಶರೀರವನ್ನು ನೀನೇ ತಿಳಿದಿದ್ದಿ, ಮನಸ್ಸನ್ನು ನೀನೇ ತಿಳಿದಿದ್ದಿ, ಇಂದ್ರಿಯಾದಿಗಳನ್ನು ನೀನೇ ತಿಳಿತಿದ್ದಿ. ಅಂದಮೇಲೆ ಇವು ನಿನ್ನಿಂದ ಅರಿಸಿಕೊಳ್ಳುವವು. ತಿಳಿತಿದ್ದಂದ್ರೆ ನೀ ಬೇರೆ ಇದ್ದಿಲ್ಲ, ನಿನ್ನೆ ವಿಶಾಲವಾಗಿ ಹೇಳಿ. ಅಲ್ಲಿಗೆ ಮೂದದ ಶಾಸ್ತ್ರ
ಸುಮ್ಮನೆ ಮುಂದುವರಿಸ್ಬೇಕು. ಆ ಕಾರಣ ಕಲಿಪತ ಪುರುಷನಿಗೆ ತ್ರಯದರ್ಶಿ ಎಂಬ ಹೆಸರು ಬಂದಿರುವುದು. ಇದಕ್ಕೇನಂದ್ರೆ ನಮ್ಮ ಹೆಗ್ಗಡದಿನ ಬಸಪ್ಪ 3 ಬಾರಿಸ್ತದ. ಇಲ್ಲಿ ತಾಳೊಬ್ಬರು ಬಾರಿಸ್ತೀವಿ, ಪೇಟೆ ಒಬ್ಬರು ಬಾರಿಸ್ತೀವಿ, ಮದ್ದಲೊಬ್ಬರು ಬಾರಿಸ್ತೀವಿ. ಒಬ್ಬರಿಗೆ ಬಾರ್ಸಕ್ಕೆ ಬರಂಗಿಲ್ಲ, ಅವನು 3 ಒಮ್ಮೆನೆ ಬಾರಿಸ್ತದ ನೋಡಿ. ಅಂದ್ರೆ 3 ಒಬ್ಬನೇ ಬಾರಿಸಂತ ಅರ್ಥ ಆಯ್ತಿಲ್ಲ. ಹಾಗೆಯೇ ಇಲ್ಲಿ ಅರಿದ ಅಹಮನೆ ವಿದ್ಯಾರೂಪನು ನಿಜವನು ಮರೆದು ಅದರಿಂದ ಅವಿದ್ಯಾತ್ಮನು ಅರಿವು ಮರವೆ ಎಂಬ ಎರಡನ್ನು ಹೊಂದಿ ತೋರೆ ನೀನು ಅರಿ ವಿದ್ಯಾ ಅವಿದ್ಯಾಮಯನೆಂದು. ನಿನಗೆ ಹೆಸರು ಒಂದು, ಯಾಕಂದ್ರೆ ಉಪಾದಿಯಿಂದ ಬಂದವು. ಉಪಾದಿಯಿಂದ ಇಲ್ಲಿ ಏನು ಹೇಳ್ತಾರೆ? ಅರಿದ ಅಹಮನೆ ಅಂದರೆ ತನ್ನ ನಿಜ ಯಾವುದು ಅಂದರೆ ಸಚ್ಚಿದಾನಂದ ಸ್ವರೂಪ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣಲ್ಲ. ಅದನ್ನು ಅರಿದ ಹೇಮನೆ ಅಂದರೆ ನಾ ತಿಳಿದಿರುವನೆಂದು. ತಿಳಿದ್ರಿ ನಾನಂದರೆ ಇವನು ವಿದ್ಯಾರೂಪ ಅಂದರು. ಹೌದಿಲ್ಲ? ಈಗ ಶಾಲೆ ಬಹಳ ಕಲ್ತರೆ ವಿದ್ಯಾವಂತ. ಶಾಲೆ ಕಲಿಯಂದ್ರೆ ಅವಿದ್ಯಾವಂತ. ಅದರಂಗೆ ನೀ ಏನು ತಿಳಿಬೇಕಾದ್ರು ತಿಳಿಯೋದಕ್ಕೆ ಇಲ್ಲಿ ವಿದ್ಯಾವಂತ ಅಂದರು. ಅದನ್ನು ತಿಳಿಲಿಲ್ಲ ಅಂದರೆ ಅವಿದ್ಯಾವಂತ ಅಂತ ಹೇಳಿದರು. ಹಾಗೆ ಹೇಳಿಸಿಕೊಳ್ಳೋ ಒಬ್ಬನೇನಿಲ್ಲ. ವಿದ್ಯಾವಂತ ಅಂದ್ರೂ ಅವನಿಗೆ ಅಂದೀವಿ, ಅವಿದ್ಯಾವಂತ ಅಂದ್ರೂ ಅವನಿಗೆ ಅಂದೀವಿ. ಅಲ್ಲಿ ಇಬ್ಬರಿಲ್ಲ, ಒಬ್ಬನಿಗೆ 2 ಹೆಸರು ಬಂದವ. ಅದರಂತೆ ತನ್ನ ಸ್ವರೂಪವನ್ನು ಮರೆದುದರಿಂದ ಅವಿದ್ಯಾತ್ಮನು ಅಜ್ಞಾನ ನೆನೆಸಿಕೊಂಡ. ಹೀಗೆ ಅರಿವೆ ಮರವೆ ಎಂಬ ಎರಡನ್ನು ಒಂದ್ಸಲ ತಿಳಿದಂಗಾಗೋದು, ಒಂದ್ಸಲ ಮರೆತಂಗಾಗೋದು. ಒಂದ್ಸಲ ತನ್ನ ಯಾರಂದ್ರೆ ನಾ ಆತ್ಮ ಅಂತನ, ಇನ್ನೊಂದ್ಸಲ ನಾ ದೇಹ ಅಂತ. ಹೀಗೆ ಇದಕ್ಕೇನಂತಾರ ಅಂದ್ರೆ ಅರಿದೇಹನೆಂಬುದು ಅಲ್ಲಿ ಸಂಶಯ ಇಲ್ಲ. ಅಲ್ಲಿ ಏನ್ ಕೆಲಸ ಮಾಡ್ತದ? ಅರಿದೇಹನೆಂಬುದು ಸತ್ವ ಗುಣದ ಕೆಲಸ. ಮರದೇಹನೆಂಬುದು ತಮೋಗುಣ. ಅರಿವೆ ಮರಿವೆ ಎಂಬುದು ರಜೋಗುಣ. ಸಂಶಯ ಒಮ್ಮೆ ಅದಂತದ, ಒಮ್ಮೆ ಇದಂತದ. ಹೀಗೆ ಒಂದು ತೋರೆ ಪ್ರತೀತಿಯಾಗಲು ನೀನು ವಿದ್ಯಾ ಅವಿದ್ಯಾಮಯನೆಂದು ಅಂದರೆ ಜ್ಞಾನ ಅಜ್ಞಾನಗಳಿಂದ ಕೂಡಿರುವನೆಂದು ತಿಳಿ. ನೀನು ಅವನಿಗೆ ಹಿಂಗಾದವ, ಅವನು ಸರಿಯಾಗಿ ಒಂದೇ ತಿಳ್ಕೊಂಡು ಇಷ್ಟ್ಯಾಕೆ ಆತಿತ್ತು. ಒಮ್ಮೆ ಹೆಂಗೆ ತಿಳ್ಕೊಂಡ. ಅದಕ್ಕಾಗಿ ಜೀವನ ತನ್ನ ನಿಜವಾದ ಸಚ್ಚಿದಾನಂದ ಸ್ವರೂಪವನ್ನು ಗುರುಶಾಸ್ತ್ರಗಳ ಸಹಾಯದಿಂದ ಅರಿತರೆ ವಿದ್ಯಾಮಯನೆಂದು. ಆ ಬ್ರಹ್ಮಜ್ಞಾನ ಸುಮ್ಮನೆ ಆಗ್ತದೆ. ನಿನ್ನಷ್ಟು ನಿನಗೆ ತಿಳಿದಿದ್ರೆ ಈ ಕಷ್ಟನೇ ಆಗ್ತಿದ್ದಿಲ್ಲ. ಗುರುಶಾಸ್ತ್ರಾದಿಗಳಿಂದ ತಿಳಿದರೆ ನಾನು ವಿದ್ಯಾಮಯನ ಬ್ರಹ್ಮನೇ. ಮತ್ತೆ ಮರೆತರೆ ನೀನು ಅಜ್ಞಾನಿ. ಮರಕ್ಕೇನು ಕಾರಣ ಆಯಿತು? ಗುರುಶಾಸ್ತ್ರ ಬಿಟ್ಟಿದ್ದೆ, ಅದಕ್ಕೆ ಮರವಾಯ್ತು ನೋಡಿ. ಮರವಿಗೆ ಏನು ಕಾರಣ ಇಲ್ಲ, ಅರಿವಾದಕ್ಕೂ ಗುರುಶಾಸ್ತ್ರನೇ ಕಾರಣ. ಮತ್ತು ಅರಿವು ಆಗಿಲ್ರಿ ನಮ್ಗಂದ್ರೆ ಮನೆ ಕುಂತ್ರ ಅರಿವಾಗ್ತದೆ. ನಿನಗೆ ಮನೆ ಕುಂತ್ರ ಅರಿವಾಗೋದಿಲ್ಲ, ತಿಳಿಯಕ್ಕೆ ಕುಂತ್ರ ಅರಿವಾಗ್ತದೆ. ಅಂದ್ರೆ ನಾವು ಏನು ಮರಿಬಾರ್ದು, ಏನು ತಿಳಿಬೇಕು ಅಂದರೆ ಗುರುಶಾಸ್ತ್ರಗಳನ್ನು ತಿಳಿಬೇಕು, ಬಿಡಬಾರ್ದು. ಅದು ಬಿಟ್ಟರೆ ನಮಗೇನಾಗ್ತದೆ? ಹಗಲು ಹೋಗಿ ರಾತ್ರಿ ಆದಂಗೆ ಆಗಿಬಿಡ್ತದೆ ಅಷ್ಟೇ. ಹಾಗಾಗಿ ಸಂಶಯ ಜ್ಞಾನದಿಂದ ಕೂಡಿದ್ದರೆ ವಿದ್ಯಾ ಅವಿದ್ಯಾಮಯನೆಂದು ನಿನ್ನೆ ಹೇಳಿದ್ವಲ್ಲ ಉದಾಹರಣೆ. ಹಾಗೆ ಕಲ್ಪಿತ ಪುರುಷನು 3 ವಿಕಾರಗಳನ್ನು ಹೊಂದುವುದರಿಂದ, 3 ವಿಕಾರ ಆಯ್ತಲ್ಲ, ತ್ರಿವಿಕೃತಿಗಳೆಂಬ ಭಾವವಾಯಿತು. ಒಮ್ಮೆಲೆ ಜ್ಞಾನಾದಿ, ಒಮ್ಮೆ ಅಜ್ಞಾನಾದಿ, ಜ್ಞಾನ ಅಜ್ಞಾನಾದಿ 3 ಆದೂ ಇಲ್ಲ. ಅದಕ್ಕೆ ವಿಕೃತಿ ಜಾಲಕ್ಕಿವೆ. ಮೊದಲನೇಪ ಜ್ಞಾನ ವಿಕೃತಿ, ಬೇರಿನ್ನೊಂದು ಮೋಹನ ವಿಕೃತಿ, ಮೇನ್ ಅರಿಯೇ ವರ್ತನ ವಿಕೃತಿ. ಇಂತು ವಿಕೃತಿ ತ್ರಯವನೈದು ಇದನಕ್ಕೂ ಅಂದ್ರು.
ಇದಕ್ಕೆ ಸತ್ವಗುಣ, ರಜಗುಣ, ತಮೋಗುಣ ಅಂದ್ರೆ ಅವು ಮೂರು ಜಾಲ ಅಂದ್ರೆ ಅವಕ್ಕೆ ಸಂಬಂಧ ಆದವಿನ ಆ ವಿಕಾರಗಳಿಂದ ಕೂಡಿ ನೀನು ಕೂಡ ವಿಕಾರಗಳಾಗಿ ನಾನು ಸತ್ವಗುಣದವನು, ರಜಗುಣದವನು, ತಮಗುಣದವನು ಅಂತ ನೀನು ಒಂದಿ ಈ ರೀತಿ ಐದದನು ಅಂದ್ರೆ ಹೊಂದಿಬಿಟ್ಟು ನೋಡು, ಆಗಿಬಿಡ್ತಾವನಿಗೆ ಭ್ರಮೆ. ಹೀಗೆ ವಿದ್ಯೆಯೇ ಜ್ಞಾನ, ಅವಿದ್ಯೆಯೇ ಮೋಹನ, ವಿದ್ಯಾ ಅವಿದ್ಯೆಗಳೇ ವರ್ತನವಕ್ಕೂ ವೃದ್ಧೆ ಮೈತ್ರಿ ನೀನೇ ಕ್ರಮದಳು ಶುದ್ಧ ವಿದ್ಯೆಯಿಂದ ಇವನು ಇಂತು ತಿಳಿಯುವುದು. ಇವುಗಳನ್ನು ಹೇಗೆ ತಿಳ್ಕೋಬಹುದು ಅಂದರೆ, ನೀನು ವಿದ್ಯೆ ಅಂದ್ರೆ ಅದನ್ನೇ ಹೇಳ್ಯಾರ ಅವರು, ಅರಿಯುವುದೇ ವಿದ್ಯೆ, ಮರೆಯುವುದೇ ಅಜ್ಞಾನ, ಅರಿವು ಮರೆಗಳಿಂದ ಕೂಡಿದ್ದೇ ಮೋಹನ, ಹಿಂಗೆಲ್ಲ ಹೇಳಿಕಂತ ಬಂದ್ರ ಗುಣಕ್ಕೆಲ್ಲ ಹಚ್ಚಿ ಹೇಳ್ಯಾರ ಅವರು. ಅಂದ್ರೆ ಏನು, ಯಾವುದನ್ನು ತಿಳಿಬೇಕಾದ್ರೆ ಜ್ಞಾನ ಬೇಕು, ಅದಕ್ಕೆ ಜ್ಞಾನ ವಿಕೃತಿ. ಮತ್ತೆ ತಿಳಿಯದಿರುವುದೇ ಮೋಹನ ವಿಕೃತಿ, ಅಜ್ಞಾನದ ವಿಕಾರ ಆಯಿತು. ಜ್ಞಾನ ಅಜ್ಞಾನಗಳು ಎರಡರಿಂದ ಕೂಡಿರುವುದೇ ವರ್ತನ ವಿಕೃತಿ. ತಿಳಿದಾಗ ಒಂದು ಮಾತಾಡ್ತಾನೆ, ತಿಳಿದಾಗ ಒಂದು ಮಾತಾಡ್ತಾನೆ. ನೋಡಿ, ಅಲ್ಲ ಮರೆ ಈಗ ಹೆಂಗೆ ಮಾತಾಡಿದ್ದಿ, ಈಗ ಯಾಕೆ ಹಿಂಗೆ ಮಾತಾಡ್ತಂದ್ರೆ, ಈಗ ಮಾತಾಡಿದ್ದಿ ಹೌದಂದವ್ ನೀನೆ, ಈಗಿದ್ರೆ ಅಲ್ಲ ಅಂತಿದ್ದಿ. ಎಷ್ಟು ದಿನ ಆಗ್ಯದ? ಒಂದು ಜನ್ಮ ಮಾತ್ರ ಮರೆವೆ ಆಗಿಲ್ಲ. 1 ವರ್ಷದ್ದಲ್ಲ, 2 ವರ್ಷದ್ದಲ್ಲ, ನಿನ್ನೆದೇ ಇವತ್ತಿಲ್ಲ, ಇವತ್ತು ನಾಳೆ ಇಲ್ಲಂದ್ರೆ ನಿನ್ ತಪ್ಪಲ್ಲ. ಅದು ರಜಗುಣ ಆದಂತ ನಿನ್ನಲ್ಲಿ ರಜಗುಣ ಆದ ಜ್ಞಾನಿಗಳಿಗೆ ಗೊತ್ತಾಗ್ತದೆ ಇವನು ಯಾವ ಗುಣದಾಗ ಆನ, ಏನು ಮಾತಾಡ್ತಾನ, ಹೆಂಗ ಮಾತಾಡ್ತಾನ ಅನ್ನೋದು ತಾನೇ ಗೊತ್ತಾಗ್ತದ. ಅವರು ಬಲ್ಲವ್ರು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ತಿಳ್ಸಕ ಕುಂತಾರ, ಹೇಳಿ ಅಪಮಾನ ಮಾಡೋ ಪ್ರಯತ್ನ ಮಾಡಂಗಿಲ್ಲ. ತಿಳ್ಸಕ ಕುಂತಿರ್ತಾರ ಅವರು, ಅದನ್ನ ಚುಚ್ಚಿ ಅಪಮಾನ ಮಾಡಕ್ ಪ್ರಯತ್ನ ಮಾಡ್ತಾರೆ. ಹಂಗ ಮಾಡಿದ್ರೆ ಅವನು ಏನಾದ ಕರುಣಾಮಯಿ ಹೋಗಿ ಕಟುಕನಾಗುವವನು. ಗುರುಗಳಲ್ಲಿ ಕರುಣೆ ಅಂತ ಇಟ್ಟರಿಲ್ಲ, ಮತ್ತೆ ಇಲ್ಲಾಂದ್ರೆ ಕಟಕ ಆಗ್ತಾನ, ಗುರು ಹೆಂಗ ಆಗ್ತಾನ. ಹಾಗಾಗಿ ಯಾವ ರೀತಿ ಇದ್ದರೂ ಕೂಡ ತಾಯಿ ತನ್ನ ಮಗುವನ್ನ ಯಾವ ರೀತಿ ಪ್ರೇಮವನ್ನು ಮಾಡ್ತಾಳೋ ಅದೇ ರೀತಿ ಮುಮುಕ್ಷುಗಳು ಯಾವ ಗುಣದಿಂದ ಬಂದರೂ ಕೂಡ ಅವರನ್ನ ಪ್ರೇಮ ಮಾಡುವಂತ ಒಂದು ದಯ ಇರ್ತದ, ಅದಕ್ಕೆ ಕರುಣೆ ಅಂದ್ರು. ಹಾಗಾಗಿ ಇವು 3 ಗುಣಗಳು ಇವೆಲ್ಲ ಯಾರಲ್ಲಿ ಯಾವಂದ್ರೆ ಅವೆಲ್ಲವೂ ಕೂಡ ಕಲ್ಪಿತ ಪುರುಷನಲ್ಲವ, ನೀನು ಪರಬ್ರಹ್ಮ ಇದ್ದಲೋ ನಿನ್ನಲ್ಲಿಲ್ಲ ಅಂತ. ಯಾರೆಲ್ಲ ಇವು ಕಲ್ಪಿತ ಪುರುಷನಲ್ಲಿ? ಸೋಗಪ್ಪ 30 ಎಷ್ಟದ ಬಾತಿ? 32 36 ಭಾತಿರ್ತಾವ. 36 ಸ್ವರ ಸರಿ ಗ ಪ ಮದನಿ ಸಾ ಪೇಟೆಯಾಗ ಅವ ಸೋಗಪ್ಪನಲ್ಲಿ ಅವ ಪೇಟೆಯಾಗ ಅವೆಲ್ಲ ಅಂತ ನಾವೇನ್ ತಿಳ್ಕೊಂಡ್ವಿ, ಪೇಟೆಗೆ ಬರ್ದನ ನನ್ನಲ್ಲೇ ಬರ್ತಂತ ತಿಳ್ಕೊಂಡ್ರೆ ಅದೇನಾಯ್ತು, ಅದೊಂದು ಭ್ರಮೆ ಆಗ್ತದಿಲ್ಲ. ಅದಂಗೆ ಇಲ್ಲ, ಅದ ನಿನ್ನಲ್ಲಿ ಏನಿಲ್ಲ, ಇವುಗಳಿರೋದನ್ನ ನೀನು ನನ್ನಲ್ಲಿ ಆದಂತ ತಿಳ್ಕೊಂಬಿಟ್ಟಲ್ಲ, ನಿನಗೆ ಅದೊಂದು ಭ್ರಮೆ ಆಗಿಬಿಡ್ತು ನಾವು. ಹಾಗಾಗಿ ಇಲ್ಲಿ ಬೀಜದಲ್ಲಿಯೇ ಸಸ್ಯ ಬೀಜ ತುಷಂಗಳ ಪೂರ್ಜಿಯಿಂದೇ ತ್ರಿವಿಕೃತಿಗಳು ರಾಜೀವ ದಳ ನೇತ್ರ ಮೈತ್ರಿ ನೋಡು ನಿರ್ವಾಜ್ಯವ ಆ ಕಲ್ಪಿತನೊಳಗಿಕ್ಕೂ ಅಂತ ಕಿತ್ತು ಹಾಕ್ಬಿಟ್ರು. ಏನು? ಕಮಲ ಸದೃಶ್ಯವಾಗಿ ಮನೋಹರವಾದ ಮುಖವುಳ್ಳಂತ ಮೈತ್ರಿಯೇ, ನೇತ್ರವುಳ್ಳಂತ ಮೈತ್ರಿ ಕೇಳು, ನಾ ಹೇಳ್ತ ನಮಗೆ ಕೇಳು. ಬೀಜದಲ್ಲಿ ಏನಾದ ಅಂದ್ರೆ ಬೀಜದಲ್ಲಿ ಸಸ್ಯ ಹೌದಿಲ್ಲ, ಆ ಸಸಿ ಏನದ ಮುಂದೆ ಸೊಳಕೆ ಮೊಳಕೆ ಪೊಳಕೆ ಬೇರೆ ಬೇರೆ ನಾವು. ಒಂದೇ ಬೀಜದಲ್ಲಿ ಪಳಕೆ ಸೊಳಕೆ ಮೊಳಕೆ ಅಂತ ಹೇಗೆ, ಹಾಗೆ ಅವುಗಳು ಇರುವಂತೆ
ವಂಚನೆ ಇಲ್ಲದೆ, ನಿರ್ವ್ಯಾಜ್ಯ ಅಂದರೆ ಯಾವ ವಂಚನೆ ಇಲ್ಲ, ಮೋಸ ಇಲ್ಲಲ್ಲಿ ಆ ಕಲ್ಪಿತ ಪುರುಷನಲ್ಲಿ ಜ್ಞಾನ ಮೋಹನ ವರ್ತನಗಳೆಂಬ 3 ವಿಕೃತಿಗಳು ಉಂಟು. ಒಂದರಲ್ಲಿ 3 ಹೆಂಗಾತವ್ರಿ? ಒಂದೇ ಬೀಜದಲ್ಲಿ 3 ಆಗಿವಿಲ್ಲ. ಅದಂಗ ಒಬ್ಬನಲ್ಲಿ 3 ಗುಣ ಹುಟ್ಟೇವ್ ನೋಡ್ರಿ. ಅದಕ್ಕೆ ಬೇಕಲ್ಲ, ಅನುಭವಕ್ಕೆ ಬೇಕಲ್ಲ. ಹೀಗೆ ನಿನಗ ಏನ್ ತಿಳ್ಕೊಂಡಿ ಅಂದ್ರೆ ವಿಕೃತಿನೇ ನನಗಾವಂತ ಇವನ್ ತಿಳ್ಕೊಂಬಿಟ್ಟ. ಮುಂದ ಪ್ರಿಯತಮೇ ಮಹದ ಅಹಮಾದಿ ವಿಕಾರ ಸಂಚಯಕ್ಕೆ ತಾನು ಆದಿ ಕಾರಣನಾಗಿ ನೇಮದೊಳು ಇರ್ಪದು, ಅದರಿಂದ ಜಗದ್ಬೀಜಮಯ ನೆನಪನು ಕಲ್ಪಿದರೆ ಕೇಳು. ಇವನೇನು ಸೊಳಕೆ ಮೊಳಕೆ ಪೊಳಕೆ ಹುಟ್ಟಕ್ಕೊಂದು ಬೀಜ ಬೇಕಲ್ಲ. ಅದಂಗೆ ಇಲ್ಲಿ ಬೀಜ ಯಾರಂದ್ರೆ ಪ್ರಿಯತಮೆ, ಅತ್ಯಧಿಕವಾದಂಥ ಪ್ರೀತಿಗೆ ಪಾತ್ರಳಾದಂಥ ಮೈತ್ರಿಯೇ. ಮಹತ್ ಅಂದ್ರು ಮೊದಲು ಸೃಷ್ಟಿಯನ್ನು ಹುಟ್ಟಿಸ್ಬೇಕಲ್ಲ. ಈಗ ಮಹತ್ ಎಲ್ಲಿ ಹುಟ್ಟಿತು? ಮೊದಲು ಆ ಮಹಾತ್ನಲ್ಲಿ ಕಾರ್ಯೋನ್ಮುಖವಾದ ಪ್ರಕೃತಿ ಅವಸ್ಥೆ. ಅದಕ್ಕೆ ಮೊದಲು ಹೇಳಿದಿಲ್ಲ, ಮಾಯೆ ಅಂತ ಹಿಡ್ಕೊಂಡು ಮಹತ್ತು ಅಂತ ಮುಂದೆ ಹೇಳಿಕೆ ಅಂತ ಬಂದಿವಿ. ನಿನ್ನೆ ಅಲ್ಲಗಳೆದಿವಿ ಅದನ್ನು, ಮತ್ತೆ ಅದನ್ನು ವಿಚಾರ ಮಾಡೋದು ಬೇಡ. ಅಲ್ಲಿ ಪ್ರಕೃತಿಯ ಅವಸ್ಥೆಯಿಂದ ಅಹಮಾದಿ ಅಹಂಕಾರ ಮೊದಲುಗೊಂಡು ವಿಕಾರ ಸಂಚಯ ಪಂಚಭೂತಗಳು, ಆ ಪಂಚಮಹಾಭೂತಗಳಲ್ಲಿ ಪಂಚೀಕೃತಗೊಂಡು ಈ 25 ತತ್ವಗಳ ವಿಕಾರದಿಂದ ಹುಟ್ಟಿದ್ದೇನದ ಇದು ಮೂಲ ಕಾರಣವಾಯ್ತು ನೋಡ್ರಿ. ಯಾವುದು? ಮಹತ್ತು. ಬೀಜನಲ್ಲ, ಮೊಳಕೆ ಕಾರಣ. ಅದರಂತೆ ಇಲ್ಲಿ ಕಲ್ಪಿತ ಪುರುಷನೇ ಜಗತ್ತಿಗೆ ಬೀಜ ನೋಡಿ. ಅವನು ಅಂದ್ರೆ ಜಗತ್ತು ಯಾರನ್ನು ಬಿಟ್ಟದ? ಕಲ್ಪನೆಯಿಂದ ಜಗತ್ತು ಬಿಟ್ಟದ. ಬೆಂಜೆ ಮಗ ಆಟ ಆಡಕ್ಕೆ ಹೋಗ್ಯಾನಂದ್ರೆ ಏನ್ ಸುಮ್ಮನೆ ಶಬ್ದದಲ್ಲಿ ಆಡಿ ಬಂದನಂತ ಕವಕ್. ಅವನು ಇಲ್ಲವೇ ಇಲ್ಲ, ಶಬ್ದದಿಂದ ಆಡಿ ಬಂದನ. ಅವರಂಗ ಇಲ್ಲಿ ಕಲ್ಪಿತ ಪುರುಷನೇ ಜಗತ್ ಬೀಜ ನೆನಪನು, ಜಗತ್ತಿಗೆ ಕಾರಣ ರೂಪ. ಯಾಕಂದ್ರೆ ಇಲ್ಲಿ ಕಾರಣ ಕಿತ್ತಿ ಹಾಕ್ಬೇಕಾಗ್ಯದ. ಜಗತ್ತು ಕಾರಣ ಇಲ್ಲದೆ ಒಂದು ಯಾವುದೋ ಕಾರ್ಯ ಆಗೋದಿಲ್ಲ. ಬಂಗಾರ ಇಲ್ಲದೆ ಆವರಣ ಆಗೋದಿಲ್ಲ, ಮಣ್ಣಲ್ಲದೆ ಕೊಡ ಆಗೋದಿಲ್ಲ. ಒಂದು ಕೊಡ ಆಗ್ಬೇಕಾದ್ರೆ ಅಲ್ಲಿ ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ. ಅದಂತೆ ಬ್ರಹ್ಮನಿಂದನೇ ಹುಟ್ಟಿತು ಅಂತಂದ್ರೆ ಬ್ರಹ್ಮನಲ್ಲಿ 3 ಕಾರಣ ಹೇಳ್ಬೇಕಾಯ್ತಲ್ಲ. 3 ಕಾರಣ ಹೇಳಿದ್ರೆ ಮತ್ತೆ ಅಲ್ಲಿ ಏನಾಯ್ತು? ಆ ಒಂದು ಸಿದ್ಧಾಂತಕ್ಕೆ ಅಪಸಿದ್ಧಾಂತ ಆಯ್ತು. ಏಕಮ್ಮಂದ ಮಾತಿ ಕಿತ್ತು ಹೋಗ್ಬಿಡ್ತು. ಆ ಒಂದೆಲ್ಲ ಅನೇಕ ಅವಲ್ಲ. ಸಹಕಾರ ಕಾರಣ, ಉಪಾಧಿ ಕಾರಣ, ನಿಮಿತ್ತ ಕಾರಣ. ಮತ್ತೆ ಹೆಂಗ ಹುಟ್ಟಿಸಿದ ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತದಂದ್ರೆ ಕಾರಣ ತಂದೆ ಅಂತ ಅದಲ್ಲ. ಆ ಮಗು ಎಲ್ಲ ಯಾವ ತಾಯಿ ಗರ್ಭದಾಗ ಇದ್ರೂ ಕೂಡ ಆ ಕಾರಣವಾದಂತ ತಂದೆ ಯೋಚನೆ ಮಾಡ್ತಾನಿಲ್ಲ. ತನ್ನ ಗರ್ಭದಲ್ಲಿ ಇಲ್ಲ, ಗರ್ಭಕ್ಕೆ ಕಾರಣ ಆಗಿನಂತೇಳಿ ಅಷ್ಟು ಯೋಚನೆ ಮಾಡ್ತಾನ. ಮಾಡ್ತಾರಿಲ್ಲ ಇದು ಅಂದಾಗ ಮತ್ತೆ ಅವನಿಗೆ ಏನಾದರೂ ಕಾರಣ ಕಾರ್ಯ ಹೇಳಿದ್ರೆ ಅಲ್ಲಿ ಏನೇನು ಕಾರ್ಯ ಆಯ್ತು ಅಂತ ಅವನು ಚಿಂತೆ ಮಾಡ್ಬೇಕಾಗಿತ್ತು. ಹಂಗ ಆಗಬಾರದು ಅಂತಕ್ಕಂಥ ಭಾವದಿಂದ ಇಲ್ಲಿ ಕಿತ್ತೆ ಹಾಕೋದು. ಜಗತ್ತು ಎಲ್ಲಿ ಹುಟ್ಟಿತು ಅಂದ್ರೆ ಕಲ್ಪಿತ ಪುರುಷ ಕಲ್ಪನೆಯಲ್ಲೇ ಅಂದ್ ನೋಡ್ರಿ. ಜಗತ್ತು ಯಾವ್ದ ನೋಡ್ರಿ ಬರೀ ಕಲ್ಪನೆಯಲ್ಲೇ ಅದ. ಈ ಜಗತ್ತಿಗೆ ಹುಟ್ಟಿತಲ್ಲ, ಹುಟ್ಟಿದ ಮೇಲೆ ಜಗತ್ತಾಗಿ ತೋರ್ತದ. ಇಷ್ಟು ನಾಮಗಳಂತೂ ಬಂದು, ನಾಮ ಬಂದವ. ನಾಮ ಏನದ ಅದು ಬಂದದ್ದು. ರೂಪ ಬಂದದ. ನಾಮ ಯಾವ್ದ್ರ ಹಿಂದೆ ಬಂದದೇನು? ಗಿಳೆ ಹುಟ್ಟಿದಂದ್ರೆ ಗಿಳೆ ಅಂತ ಬರ್ತದ ಅಂದಮೇಲೆ. ಕಾಗೆ ಹುಟ್ಟಿತು ಕಾಗೆ ಅಂತ ಬರ್ತದೇನು? ಜೋಳ ಹುಟ್ಟಿತು ಜೋಳ ಅಂತಂದ್ರೆ ಬರ್ತದೇನು? ಅದಕ್ಕೆ ತನ್ನ ಹೆಸರನ್ನ ತಗೊಂಡು ಬಂದೇ ಇಲ್ಲ. ಯಾಕೆ? ಹೆಸರಿಲ್ಲದವನಿಗೆ ಹೆಸರು ಹೆಂಗಿಡ್ಬೇಕಂತ. ಯಾವುದನ್ನು ನೋಡಿ ಜಗತ್ತಲ್ಲಿ ಏನಾದ್ರು ಮಸಿ ಬಟ್ಟೆಯಿಂದ ಹಿಡ್ಕೊಂಡು ಬೇಕಾದ ವಿಚಾರ ಮಾಡಿ
ಆನೆ, ಒಂಟೆ, ಹುಲಿ, ಬ್ರಹ್ಮ, ದೇವತೆಗಳು, ರಕ್ಕಸರು, ದಾನವರು, ಆ ಬ್ರಹ್ಮ, ವಿಷ್ಣು, ರುದ್ರ, ವೀರಭದ್ರ, ಕಾಳಿ, ಮಹಾಕಾಳಿ, ದುರ್ಗಿ, ಮತ್ತು ಇನ್ನು ಏನೇನೋ ಹೆಸರು ಅವ. ಲಕ್ಷ್ಮಿ ಅಂತಾದ, ಮಹಾಲಕ್ಷ್ಮಿ ಅಂತಾದ, ಭಾಗ್ಯಲಕ್ಷ್ಮಿ ಅಂತಾದ, ಭಗವಂತಿ ಅಂತಾದ, ಭಾಗ್ಯವಂತಿ ಆದ, ಸಾವಿರಾರು ಹೆಸರುಗಳು ಬಂದವಲ್ಲ. ಆ ಹುಟ್ಟ ಕಾಲಕ್ಕೆ ಬಂದವನ ಹೆಸರು ಅವು. ಮತ್ತು ನೀನು ಇಟ್ಟಿದ್ದಲ್ಲ, ನೀನು ಇಟ್ಟ ಹೆಸರು ಎಲ್ಲಿ ಅದಪ್ಪ? ಅದನ್ನು ತೋರಿಸು. ವಿಚಾರ ಮಾಡ್ಬೇಕಾದ ಶಾಸ್ತ್ರ ಅವು. ಅಂದ್ರೆ ಏನು? ಏನೊಂದು ಇಲ್ಲದ, ಏನಿಲ್ಲ ಅಲ್ಲಿ. ಇಲ್ಲದನ್ನ ನಾವೆಲ್ಲ ಇಷ್ಟು ಮಾಡಿಕೊಂಡು ಕುಂತು ನಾವೇನು ಮಾಡಿವಿ? ಅವುಗಳಲ್ಲಿ ನಾವು ಬಹಳ ಮೂಲ ಕಾರಣವಾಗಿ ನಿಶ್ಚಯವಾಗಿ ಇವು ಇರುವವು ಸತ್ಯ ಅಂತ ತಿಳ್ಕೊಂಡಿವಿಲ್ಲ. ಸತ್ತ ಮೇಲೆ ಕೂಡ ಮತ್ತೆ ಬೋರ್ಡ್ ಹಾಕ್ತವಲ್ಲ, ಎಂಥವ್ರ ಗದ್ದಿಗೆ, ಎಂಥವ್ರದ್ದು ಮಸೀದಿ, ಎಂಥವ್ರ ಸಮಾಧಿ, ಎಂಥವ್ರ ದೇವಸ್ಥಾನ, ಇಂಥವ್ರದ ಅಂತ ಎಲ್ಲ ಮಾಡ್ತೀವಲ್ಲ. ಅಂದರೆ ಎಷ್ಟು ದೂರ ಹೋಗಿವಿ ಅಂತ ನಾವು, ನಮ್ಮ ಸ್ವರೂಪ ಸತ್ಯವನ್ನು ಬಿಟ್ಟು ಎಷ್ಟು ದೂರ ಹೋಗಿವಿ ಅಂತ. ಇದಕ್ಕೆಲ್ಲ ಕಾರಣ ಏನಂದರೆ ಕಲ್ಪಿತ ಪುರುಷನೇ ಜಗತ್ ಬೀಜನು, ಅವನಿಂದ ಹಾಗೆನಪ್ಪ ನಾವೇನು ಮಾಡಮು? ಆ ಕಾರಣ ಹೇಗಾಯಿತು ಅಂತಂದರೆ, ಇದು ಅಹಿಬುದ್ಧಿ ನೇಣಿನ ಅಹಿಗೆ ಬೀಜವಾದಂತೆ ಮಹದಾದಿ ಜಗಕ್ಕೆ ತಾನದು ತನ್ನ ಸಹಮಿರ್ಪ ಬಗೆಯೇ ನೀನರಿ ಕಲ್ಪಿತನೊಳಗಿಂತೂ ವಿಹಿತ ಇದು ಎಂಬುದು ಅಂಬುಜಲೋಚನೆ. ಇಲ್ಲೇನು ಮಾಡ್ತಾರೆ? ಅಹಿಬುದ್ಧಿ ಅಂದ್ರು. ಸರ್ಪದಲ್ಲಿ ಹಾವು ಆದ ಇರಲಿ, ಸರ್ಪದಲ್ಲಿ ಹಾವು ಆದೀಗ. ಅಹಿ ಅಂದ್ರೆ ಸರ್ಪ, ಹಗ್ಗ ಅಂದ್ರೆ ಅಷ್ಟೇ ಅದು ಸರ್ಪ. ಹಗ್ಗದಲ್ಲಿ ಹಾವು ತೋರಿದಲ್ಲ, ಹಾವಿನ ಬುದ್ಧಿಯಿಂದ ಹಾವು ತೋರಿತು, ಹಗ್ಗದ ಬುದ್ಧಿಯಿಂದ ಹಾವು ತೋರಿದಲ್ಲಿ. ಹಾವಿನ ಬುದ್ಧಿ ನಮ್ಮಲ್ಲಿ ಬಂದದಕ್ಕಾಗಿ ಅದು ನೇತ್ರದ್ವಾರದಿಂದ ಪ್ರಕಟಾಗಿ ಸರ್ಪ ಆಯ್ತು ನೋಡ್ರ. ಅಲ್ಲಿ ಆದೇನು ಹಗ್ಗದಲ್ಲಿ ಮತ್ತು ತೋರದ ಯಾಕ? ಬುದ್ಧಿ, ಹಾವಿನ ಬುದ್ಧಿ. ನೇಣಿನಂದ್ರೆ ಹಗ್ಗದ ಅಹಿಗೆ ಸರ್ಪಕ್ಕೆ ಬೀಜವಾದಂತೆ ಈ ಹಾವಿಗೆ ಬೀಜ ಯಾವುದಪ್ಪ ತೋರಕ? ಹಗ್ಗನೇ ಬೀಜ ಅಲ್ಲ, ಹಗ್ಗನೇ ಹಾವಿಗೆ ಬೀಜ ಆದಂಗಾಯ್ತು. ಅಂದ್ರೆ ಇಲ್ಲೇನಾಯ್ತು? ಕಲ್ಪಿತನೇ ಈ ಜಗತ್ತಿಗೆ ಬೀಜ ಆದಂತ ಕಲ್ಪಿತ. ಹಾಗಾಗಿ ನಿಜ ಹಾವಿನ ಬುದ್ಧಿ ಹಗ್ಗದಲ್ಲಿ ತೋರುವ ಹಾವಿಗೆ ಕಾರಣವಾದಂತೆ ಅಲ್ಲೇನದ ಸತ್ಯವಾಗಿ ಇರತಕ್ಕಂಥದ್ದು ಹಾವಿನ ಬುದ್ಧಿ ಹಗ್ಗದಲ್ಲೇ ಪ್ರವೇಶ ಆಯ್ತು ನೋಡ್ರಿ, ಹಗ್ಗದಲ್ಲಿ ಹೋಯ್ತು. ಹಾಗೆ ಮಹದ್ ಅಹಂಕಾರಾತ್ಮಕ ಜಗತ್ತಿಗೆ ಕಲ್ಪಿತ ನಿಲ್ಲುವ ನಾನೆಂಬ ಬುದ್ಧಿಯೇ ಕಾರಣವಾಯಿತು. ಅಲ್ಲಿ ಬೇರೆ ಎಲ್ಲಿ ತರ್ತದೆ? ಇನ್ನೊಂದು ಏನಿದೆ ತರಕ್ ಬರ್ತದ. ಹಾಗಾಗಿ ಹೀಗೆ ಕಲ್ಪಿತನಲ್ಲಿ ಇರುವ ಅಹಂ ಭಾವನೆಯೇ ಕಾರಣವಾಗಿರುವುದು. ಅದಕ್ಕೆ ಇಲ್ಲಿ ಅಂಬುಜ ಲೋಚನೆ ಅಂದರೆ ಕಮಲದಂತೆ ಕಣ್ಣುಳ್ಳ ಮೈತ್ರೇಯಿಗಳು. ಸುಪ್ತಿಯಲ್ಲಿ ಅಹಂ ಇಲ್ಲ, ಆದನಲ್ಲಿ ಸುಪ್ತಿಯ ನಿದ್ದೆಯಲ್ಲಿ ಅಹಂ ಇಲ್ಲ. ಎಲ್ಲಿ ಹೋಯ್ತದ? ಅದರಂತೆ ನಿನಗೆ ನಿನ್ನ ಸ್ವರೂಪದಲ್ಲಿ ಜಗತ್ತೇ ಇಲ್ಲ, ಜಗತ್ತು. ಹಾಗಾಗಿ ಜಾಗ್ರದಲ್ಲಿ ನಾನು ಅನ್ನೋದಾದಲ್ಲ, ನಿದ್ದೆಯಲ್ಲಿ ನಾನು ಅನ್ನೋದಿಲ್ಲ, ಅದಕ್ಕೆ ಜಗತ್ತಿಲ್ಲ. ಅಂದರೆ ನಾನು ಅನ್ನೋದ್ರಲ್ಲಿ ಜಗತ್ತಾದ. ಜಾಗ್ರದಲ್ಲಿ ನಾನಂತಲ್ಲ, ಅದಕ್ಕೆ ಜಗತ್ತು ತೋರ್ತದ. ಅಲ್ಲಿ ನಾನೆಂಬುದು ಇಲ್ಲಲ್ಲ, ಜಗತ್ತಿಲ್ಲ. ಆದ್ದರಿಂದ
ತೋರಿದ್ದರಿಂದ ಜಗತ್ತೆಲ್ಲವೂ ತೋರುವುದು ಸಹಜವಾಗಿದೆ. ನಿನ್ನ ಅಹಂಭಾವದಿಂದನೇ ಜಗತ್ತೆಲ್ಲ ತೋರುವುದು ಯಥಾರ್ಥ ಆಗಿದೆ ಅಂತ. ಹಗ್ಗದಲ್ಲಿ ತೋರೋದಲ್ಲ, ಹಾವು ಅದು ಯಥಾರ್ಥವಾಗಿ ತೋರ್ತದೆ ನಿನಗ. ಎಲ್ಲಿವರೆಗೂ? ಅದು ತಿಳಿಯವರೆಗೂ ಅಂತ. ಹೀಗೆ ಕಲ್ಪಿತನಲ್ಲಿ ಬೋಧ ಅದ್ವಿತಿ ಭಾವನೆಯು ನಿರೂಪಣೆ ಮಾಡುತ್ತಾರೆ. ಹೇಗೆಂದ್ರೆ, ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ, ಅರಿವು ಮರೆವೆಗಳು ಎರಡನ್ನೂ ನೆರೆ ಕೂಡಲು ಅಂತರಾತ್ಮ. ನೇರೇ ನೀನಿದನ ಅರಿ ಕಲ್ಪಿತನ ಬೋಧಾದ್ವಿತಿಯೆಂದು. ಇಲ್ಲಿ ಇದೆಲ್ಲ ಏನದ? ಬೋಧಾದ್ವಿತಿ ಅಂದ್ರೆ ಜ್ಞಾನ ಅಜ್ಞಾನದ ವ್ಯವಹಾರ ಅಷ್ಟೇ. ಜ್ಞಾನ ವಿದ್ಯಾವಿದ್ಯೆ ಅಂತ ಹೇಳಿದ್ವಲ್ಲ, ಬುದ್ಧಿ ವ್ಯವಹಾರ. ಮರೆದೊಡೆ ಅಂದ್ರೆ ಏನು ಮರಿಬೇಕು ಅಂದ್ರೆ, ಇಲ್ಲಿ ದೇಹಾದಿ ಅಹಂಕಾರದ ಅನಾತ್ಮ ವಸ್ತುಗಳು ಏನು ಹಿಡ್ಕಂತ ಬಂದ್ರಲ್ಲ, ಅವುಗಳಲ್ಲಿ ನಾನೆಂಬ ಭಾವನೆಯನ್ನು ಮಾಡಿದ್ರೆ ಜೀವಾತ್ಮನೇ. ನೀನು ತಂದೆ ಯಾವಾಗ ಆಗ್ತಿದ್ದಿ? ಮಗ ಹುಟ್ಟಿನ ತಂದೆ ಆಗೋದ್ರ ಒಮ್ಮೆ. ಇದು ಆಗೋದು ಸಹಜ, ಸತ್ಯ. ಅದು ಮಗ ಹುಟ್ಟಿದ ಮೇಲೆ ತಂದೆ ಆಗೋದು. ಮತ್ತು ಬಾವ್ರಿಗೆ ಹೋಗಿರ್ತೀವಿ ಎಲ್ಲ, ಭಾಳ ಹುಡುಗರು ಇರ್ತಾವ. ಅಲ್ಲೆಲ್ಲ ಹುಡುಗರು ಅಪ್ಪ ಅಪ್ಪ ಅಂತಾರ. ಅವ್ರಿಗೆಲ್ಲ ನೀವು ತಂದೆ ಆಗ್ತೇನೆ. ನೀನು ಮನೆಗಾಗಿದ್ದಿಲ್ಲ ಅಂತಲ್ಲ, ಅಲ್ಲಿ ಹೊರಗೆ ಯಾಕಾಗಲ್ಲಪ್ಪ? ಯಾಕಾಗಲ್ಲ ಅಂದರೆ ಅಲ್ಲಿ ನನ್ನವು ಎಂಬ ಭಾವನೆ ಇಲ್ಲ. ನಿನ್ನ ವಯಸ್ಸಿನಂಗೆ ಅವು ಮಕ್ಕಳವು. ಯಪ್ಪ ಅಂದರೆ ಏನಮ್ಮ ಅಂತಿದ್ದೆ ನೀನು? ಮಾತಾಡಂಗಿಲ್ಲ, ಯಾಕಂದ್ರೆ ನಾನು ಅಲ್ಲಲ್ಲ ಅವು. ಅದಂಗೆ ನೀನಲ್ಲದ ನಿನ್ನಲ್ಲದ ದೇಹ ಅಂತ ಕರಡಲ್ಲಿ ನಾನೆಂಬ ಭಾವನೆ ಬಂತಿಲ್ಲ. ಅದು ಜೀವಾತ್ಮ ನೆನೆಸೋನು. ಏದಪ್ಪ ನಮ್ಮ ಹುಡುಗರು ಮರೆ ಅದಕ್ಕೆ ಮಾತಾಡ್ಸಂತೀವಿ. ಅದೇ ಪಕ್ಕದಾಗ ಇನ್ನೊಬ್ರು ಮಾತಾಡ್ತಾವ. ಮನೆಗಳೇ ಅಪ್ಪ ಅಂದ್ರೆ ಬಾ ಅಂತಿದ್ವಿ. ಅಲ್ಲೇ ಯಜಮಾನ ಹಿಡ್ತಾನೆ ಸುಮ್ಮನಿದ್ದೀವ್ರು. ಯಾರಂದ್ರೆ ಇವು ನನ್ನ ಹುಡುಗರು, ಹೌದಿಲ್ಲ? ಅದ್ರಂಗೆ ಇವರಿಗೆ ನನಗೆ ಹುಟ್ಟಿದವು ಅಂತ ಭಾವ ಅಂದಾಗ ಅವ್ರಿಗೆ ತಂದೆ ಅದಿ. ಹಾಗಾಗಿ ಉಳಿದ ಹುಡುಗರು ಯಾರಿಗೆ ಹುಟ್ಟಿಲ್ಲ ನಾವು, ಅವು ಯಾರ್ಯಾರಿಗೆ ಹುಟ್ಟೇ ಇರ್ತಾವಲ್ಲ. ಮತ್ತು ಅವು ಹುಟ್ಟೆ ಎಲ್ಲರಿಗೂ ನೀ ತಂದೆ ಆಗ್ಬೇಕಲ್ಲಪ್ಪ. ಅಲ್ಲಿ ಇಲ್ಲಲ್ಲ, ನಂದು ನಾನಂಬುದಿಲ್ಲಲ್ಲ. ಹಾಗಾಗಿ ಅಧಿಷ್ಠಾನ ಕೂಟಸ್ಥ ಅಂತ ನೀವು ತಿಳ್ಕೊಂಡ್ರೆ ಇವೆಲ್ಲವನ್ನು ಅರಿಯುವಂತೇನು? ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಆದಿಗಳನ್ನು ಹಿಡ್ಕೊಂಡು, 3 ಗುಣಗಳನ್ನು ಹಿಡ್ಕೊಂಡು, 25 ತತ್ವಗಳನ್ನು ಹಿಡ್ಕೊಂಡು, ಇಲ್ಲಿ 3 ಅವಸ್ಥೆಗಳನ್ನು ಹಿಡ್ಕೊಂಡು, ಇಲ್ಲಿ ತೋರುವಂಥ ಎಲ್ಲವನ್ನು ನೀನೇ ಎಷ್ಟದ ಅಂತ ತಿಳಿದು ಮತ್ತೆ ಯಾರು ತಿಳಿದರಿ? ಇಲ್ಲಿವರೆಗೇನ ಈಗಂತ ತಿಳ್ಕೊಂಡ್ವಲ್ಲ. ತಿಳ್ಕೊಂಡ್ಮೇಲೆ ಆತ್ಮನಿಂದ ತಿಳಿದ್ರೆ ನೀನೇ ಪರಮಾತ್ಮ. ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ, ಅರಿವು ಮರೆವುಗಳು ಎರಡನ್ನೂ ನೆರೆ ಕೂಡಲು ಅಂತರಾತ್ಮ ಅಂತ. ಅಂತರಾತ್ಮ ಅಂದ್ರೆ ಒಮ್ಮೆ ಹಂಗನ್ನೋದು ಹಿಂಗನ್ನೋದು. ನಮ್ಮ ದೇಹ ನಾನಂಬುದು, ಆಮೇಲೆ ಆತ್ಮ ನಾನದು. ಇದು ಸಂಶಯ ಜ್ಞಾನ. ಇದ್ರಾಗ ಕೂಟಸ್ಥ ನಾನು ಅಥವಾ ಇವು ಎಲ್ಲವೂ ದೇಹ ನಾನು ಅಂತ 2 ಜ್ಞಾನ ಇದ್ರೆ ಮಧ್ಯದ ಅವಸ್ಥೆಗೆ ಅಂತರಾವಸ್ಥೆ ಅಂತಾರೆ. ಅಂತರಾತ್ಮ ಇದು ಸ್ವಪ್ನಕ್ಕೆ ಸಂಬಂಧಪಟ್ಟದ್ದು. ಮಧ್ಯದಾಗ ಆದಿಲ್ಲ ಸ್ವಪ್ನ, ಅಲ್ಲಿ ಗುಣ ಯಾವ್ದಾದ? ರಜಗುಣ ಅದ. ಅಲ್ಲಿ ನೋಡೋನು ಯಾರ? ತೈಜಸ್ಸನ. ಅವನ ಕೆಲಸ ಇದು. ಮುಂದೆ ಹೇಳ್ತಾರದು, ನಿಂದಲ್ಲದು. ಹಾಗಾಗಿ ಮೈತ್ರಿಯೇ, ಇದು ಕಲ್ಪಿತ ಪುರುಷನ ಜ್ಞಾನ ಅಜ್ಞಾನ ವ್ಯವಹಾರವನ್ನು ತಿಳಿಯುವಂತಳಾಗು ಅಂದ್ರೆ ನೀನು ವ್ಯವಹಾರ. ನೀನು ಅನ್ಕೊಂಡಿದ್ದೆ ಏನು ಮಾಡಿದ್ರೆ ನಾನೇ ಮಾಡಿದೆ, ಏನು ಮಾಡಿದ್ರೆ ನಾನೇ ಮಾಡಿದೆ, ಏನು ಮಾಡಿದ್ರೆ ನಾನೇ ಮಾಡಿದ್ರೆ ನಾವು ತಿಳ್ಕೊಂಡಿ. ನೀವು ಮಾಡೋನು ಏನು ಅಲ್ಲೋ, ಸುಮ್ಮನೆ ಕುಂದ್ರವನು. ಸುಮ್ಮನೆ ಇದ್ದಾಗ ಸುಖ ಅದ, ಮಾಡಿದಾಗ ದುಃಖ ಅದ. ಮತ್ತೆ ಸುಖ ಸುಮ್ಮನೆ ಮಾಡಿಲ್ಲ ಅಂದಾಗ ಸುಖ ಆತಂತ ಗೊತ್ತಿದ್ದು ನಾ ಮಾಡಿನಿ ಅಂತ ಹೊಂಟಿದ್ದಲ್ಲ. ಮತ್ತು ನೀ ದುಃಖದಕ್ಕೆ ಹೊಂಟಿದ್ದು, ಸುಖದ ಕಡೆ ಹೊಂಟಿದ್ದು. ದುಃಖದ ಕಡೆ ಮಾರ್ಗ ಇಡೋದು ಮತ್ತು ಸುಖವನ್ನು ಬಯಸೋದು.
ಈ ಕಡೆ ಆಪೇಕ್ಷೆ ಸುಖದ ಅದ, ವಿಚಾರ ಏನದ ದುಃಖದ ಅದ. ಮತ್ತು ನಿನಗೆಂದ ನಮ್ಮ ಮೋಕ್ಷದ ಆನಂದ ಆತದೇನು? ಆತದೇನಪ್ಪ? ಮರೆದೋಡೆ ಮರಿಬೇಕಂತ ಅದ. ಅದು ಮರಿಬೇಕಾದ್ರೆ ಆ ಸ್ಥಿತಿಗೆ ಹೋಗ್ಬೇಕಲ್ಲ, ಬರ್ಬೇಕಾದ ಸ್ಥಿತಿಗೆ ಹೋಗ್ಬೇಕು. ಒಮ್ಮೆಲೆ ಬರೋದಲ್ಲ, ಮತ್ತೆ ಬಂದಿಲ್ಲ ಅಂತ ಸುಮ್ಮನೆ ಕೂಡೋದಲ್ಲ, ಮುಂದೆ ಹೆಜ್ಜೆ ಹಾಕ್ಬೇಕು. ಹೆಜ್ಜೆ ಹಾಕ್ಬೇಕು, ಯಾಕಂದ್ರೆ ಗುರಿ ಮುಟ್ಟದಾನೆ ಹೆಜ್ಜೆ ಹಾಕ್ಬೇಕಪ್ಪ. ಏನು ಅರ್ಜೆಂಟ್ ಕೆಲಸದಾಗ ಸಹಾಯ ಏನು ಭಾಳ ತ್ರಾಸದಪ್ಪ ಅಂದ್ರೂ ಕುಂಟಿಗೆ ಅಂತಾದ್ರೂ ಹೋಗ್ತೀವಿಲ್ಲ, ಅಲ್ಲಿ ಮುಟ್ಬೇಕಂತಂದಾಗ ಸ್ವಲ್ಪ ತ್ರಾಸಾದ್ರೂ ಹೋಗಿ ಮುಟ್ಟದಪ್ಪ. ಅದು ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಕುಂದ್ರಪ್ಪ, ಯಾರು ಬೇಡ ಅಂತಾರೆ. ಹಂಗ ಇಲ್ಲಿ ಒಬ್ಬ ಕಲ್ಪಿತ ಪುರುಷನೇ ಮೂರು ಹೆಂಗಾದ? ಮತ್ತೆ ಅದಕ್ಕಿಲ್ಲಿ ಜನಪನೇ ಮರದಲ್ಲಿ ವ್ಯಾಧನು ಮಧ್ಯಸ್ಥನಿಪನು ತನ್ನ ತಾನೆರಿವಲ್ಲಿ ವನಿತೆ ಮೇಣ್ ಅರಿದಲ್ಲಿ ಜನಪನೆನಿಸುವ ನೀಯ ಅನುವ ನೀನರಿ ಭೂದ ದ್ವಿತೀಯಳು ಅಂತ ಇಲ್ಲೊಂದು ದೃಷ್ಟಾಂತ ಕೊಡ್ತಾರ. ಮೊದಲೇ ಹೇಳಿನಲ್ಲ, ಕುಂತಿ ಪುತ್ರ ಹೌದಿಲ್ಲ, ಅವನು ತನ್ನ ತಾನು ಮರೆತನಲ್ಲ. ಯಾರು ಕುಂತಿ ಪುತ್ರ? ಕರ್ಣ. ಅವನು ಮುಂದೆ ರಾಧಪುತ್ರ ಅಂತ ಅನ್ನಲ್ಲ, ತನ್ನ ತಾನು ಅರ್ಧದಕ್ಕೆ ವ್ಯಾಧಪುತ್ರ ಅನ್ನು ಮರೆತದಕ್ಕಲಾದದ್ದು. ತನ್ನ ತಾನು ಅರಿತರೆ ಕುಂತಿ ಪುತ್ರ, ತನ್ನ ತಾನು ಮರೆತರೆ ವ್ಯಾಧ ಪುತ್ರ. ಎರಡು ಸಂಶಯ ಕೂಡಿದಾಗ ಒಮ್ಮೆ ಕುಂತಿ ಪುತ್ರನೋ ಒಮ್ಮೆ ವ್ಯಾಧ ಪುತ್ರನೋ ಅಂತ ಹಿಂಗೆ ಕೂಡಿದ್ರೆ ಅಂತರಾತ್ಮ. ಹೀಗಾಗಿ ತಾನು ಕುಂತಿ ಪುತ್ರ ಕರ್ಣನು ಇದ್ದೇನೆಂದು ತಿಳಿದು ಸುಖಿಯಾದನು. ಯಾರಿಂದ ತಿಳಿದ? ಆಪ್ತ ಶ್ರೀಕೃಷ್ಣನಿಂದ ಅಥವಾ ಕುಂತಿಯಿಂದ? ಯಾರೊಬ್ಬರು ಹೇಳಿದಾಗ ತಿಳ್ಕೊಂಡು ಸುಖ ಆದ್ನಿಲ್ಲ. ಅದರಂತೆ ಇಲ್ಲಿ ತನ್ನ ನಿಜವನ್ನು ತಾನು ಮರೆದಿರಲು ಜೀವಾತ್ಮ ಅಂತಂದ. ಮೂರಾಗಿಲ್ಲ, ಒಬ್ಬನೇ ಹಿಂಗಾಗ್ಯದ ಕಲ್ಪ ಭಾವನೆಯಿಂದ. ತನ್ನ ತಾನು ತಿಳಿಯುವ ಕಾಲಕ್ಕೆ ಏನಾದ? ಅಂತರಾತ್ಮ. ಗುರುಶಾಸ್ತ್ರಾದಿಗಳಿಂದ ನಾನೇ ಪ್ರತ್ಯೇಕಾತ್ಮನ ತಿಳಿದರೆ ಅವನೇ ಪರಮಾತ್ಮ. ಈ ವ್ಯವಹಾರ ನಡೆದದಲ್ರಿ, ಎಲ್ಲಿ ನಡೆದ? ನಿನ್ನಲ್ಲಿ ಇಲ್ಲೋ ತಮ್ಮ ಕಲ್ಪಿತ ಪುರುಷನಲ್ಲಿ ಅಂತ ಅವ್ರಂತ. ಕಲ್ಪಿತ ಪುರುಷನಲ್ಲಿ ನಡೆದವ. ಅದನ್ನ ಏನು ಮಾಡಿದ್ರೆ ಅಂದ್ರೆ ಇನ್ನೊಬ್ಬರು ಮಾಡೋದನ್ನ ನಮ್ಮ ಮೈ ಮೇಲೆ ಹಾಕೊಂಡು ಜಗತ್ತಿನ ವ್ಯವಹಾರದಲ್ಲಿ ಎಷ್ಟು ಶಾಣರೀವಿ ನಾವು. ಏನಾದರೂ ಒಂದು ತಪ್ಪು ಮಾಡಿ ಬಂದ್ರೆ ಉಪಯೋಗದಲ್ಲಿ ಇನ್ನೊಬ್ಬರ ಮೇಲೆ ಹಾಕೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡಿಲ್ಲಪ್ಪ ಕೊಲೆ ಅಂತ, ನಾವು ಯಾರ ಮಾಡ್ಯಾರಂತ. ಈ ಪಾನ ಮಾಡ್ತೋ ಸುಖದ ವಿಷಯದಲ್ಲಿ ಇನ್ನೊಬ್ಬರು ಮಾಡಿದ್ದನ್ನ ನಾ ಮಾಡಿನಂತ ಹೋಗ್ತಾನೆ. ಇವನು ಎಷ್ಟು ಮೂರ್ಖಿರ್ಬೇಕಂತ ವಿಚಾರ ಮಾಡ್ರಿ ನೀವು. ಪ್ರಪಂಚ ದೃಷ್ಟಿಯಲ್ಲಿ ನೀನೇ ಒಂದು ಕೊಲೆ ಮಾಡಿದ್ರೆ ನಿನಗೆ ಅನುಭವ ಅದ, ಆದ್ರೆ ನಾ ಮಾಡಿಲ್ಲ ಅಂತ ನೀನು ಅದೆಷ್ಟು ಸಾಕ್ಷಿ ಪುರಾವೆಗಳಿಂದ ಸಿದ್ಧ ಮಾಡಿಕೊಂಡಿದ್ದಲ್ಲಪ್ಪ. ಮತ್ತೆ ಇಲ್ಲಿ ಇದ್ದದ್ದನ್ನ ನೀವು ಮಾಡಲಾರ್ದನ್ನ ಮಾಡಿನಂತ ಇಲ್ಲಿ ಒಪ್ಪಿಗೆ ಅಂತಿದ್ದಲ್ಲ, ಇದು ಏನು ಅನ್ಬೇಕಂತ. ಎಂಥ ಅಜ್ಞಾನ! ಅದಕ್ಕೆ ಈ ಅಜ್ಞಾನವಂಥದ್ದು ದೃಢಾಜ್ಞಾನ ಆಗ್ಯದ ನಮ್ಮ ಜನ್ಮ ಜನ್ಮಾಂತರ. ಏನು ಮಾಡಿದ್ದೀನಿ ನೀನು? ಏನಿಲ್ಲ. ಆದ ಕಾರಣ ಈ ವ್ಯವಹಾರ ಇವೆಲ್ಲ ಕಲ್ಪನತನಲ್ಲಿ ಅಂತ ತಿಳ್ಕೋ, ಕಲ್ಪಿತ. ಹಾಗಾಗಿ ಇಲ್ಲಿಗೆ 12 ನುಡಿಯಾದಂಗೆ ಕಾಣಿಸ್ತದ. ಮುಂದೆ ಇವತ್ತಿನ ಯಾವ ನಮ್ಮ ಸದ್ಗುರು ಬಸವಾನಂದರ ಅತ್ಯಂತ ಪ್ರೀತಿಗೆ ಮತ್ತು ಅವರ ಭಕ್ತಿಗೆ, ಅವರ ಶರಣಾಗತಿಗೆ ಎಲ್ಲರೂ ಮೆಚ್ಚುವಂಥ ಈ ವೇದಾಂತ ಬಳಗದಲ್ಲಿ ಅನಂತ ದಿವ್ಯವಾದ ಕಾರ್ಯವನ್ನು ಮಾಡಿ ತಮ್ಮ ಜೀವನವನ್ನೇ ಸಾರ್ಥಕವನ್ನು ಮಾಡಿಕೊಂಡಂಥ ಪೂಜ್ಯರಾದ R.K. ಸುರೇಶ್ ಸರ್ ಅವರು ಮತ್ತು ಅವರ ಧರ್ಮ ಪತ್ನಿಯಾದ ಮಾತೋಶ್ರೀ ಸರಳಾ ತಾಯಿಯವರು ಈ ವೇದಾಂತ ಬಳಗದಲ್ಲಿ ಏನು ಮಾಡಿದಾರ, ಅವರ ಕಾರ್ಯಕ್ಷೇತ್ರ ಈಗ ಅವಂತ
ನಿಮಗೆಲ್ಲರಿಗೂ ಸಾಕ್ಷಿ ಅದು. ನಾವು ಒಂದೊಂದು ಸಲ ಪ್ರತಿನಿತ್ಯ ಎಲ್ಲರದ್ದು ಹೇಳಕ್ಕೆ ಬರೋಂಗಿಲ್ಲ. ಕೆಲವು ಮಂದಿ ಅವ್ರದ್ದೇ ಹೇಳ್ತಾರಂತ ಅನ್ಬೋದು. ಅಲ್ಲ, ಹಂಗೆ ಹೇಳ್ಕೊಂಡು ತಪ್ಪಿಲ್ಲ. ಸಾಕ್ಷಿ ಅಂತಿದ್ದವ ಅಂಥವರು ಮುಂದಿನ ದಿನಗಳಲ್ಲಿ ಸದ್ಗುರು ಬಸವಾನಂದರ ಒಂದು ಮಾರ್ಗ ಏನು ಹಾಕಿಕೊಟ್ರು. ಆ ಮಾರ್ಗದಲ್ಲಿ ಇವತ್ತಿನವರೆಗೂ ಕೂಡ ಬಹುದೊಡ್ಡ ಸಾಧನೆಯನ್ನು ಮಾಡಿ ಯಾವ ಗುರುಗಳ ಸಮಾನರಾದಂಥ ಸುರೇಶ್ ಸರ್ ಅವರು ತಮ್ಮ ಭೌತಿಕ ದೇಹವನ್ನು ಬಿಟ್ಟು ಬಯಲಿನಲ್ಲಿ ಬಯಲಾದಂಥ ಪುರುಷರು. ನಂತರ ಅವರ ಧರ್ಮಪತ್ನಿಯಾದ ಮಾತಾಜಿಯವರು ಇವತ್ತಿನ ದಿನ ಸದ್ಗುರು ಬಸವಾನಂದರ ಅಥವಾ ಮಾರ್ಥಂಡ ಪ್ರಭುಗಳ ಕೃಪಾ ಆಶೀರ್ವಾದದಿಂದ ಇಲ್ಲಿವರೆಗೂ ಏನು ಅವರು ತಿಳ್ಕೊಂಡಾರ ಅದನ್ನು ಸಾವಿರಾರು ಜನಕ್ಕೆ, ನೂರಾರು ಜನಕ್ಕೆ ತಮ್ಮ ತತ್ವ ಬೋಧನೆಯನ್ನು ಮಾಡ್ತಾ, ಎಲ್ಲವೂ ಕೂಡ ಯಾವ ಭಾವನೆಯಿಂದ ಅಂದರೆ ಎಲ್ಲವೂ ಗುರುವಿನ ಪಾದಕ್ಕೆ ಸಮರ್ಪಣಾ ಮನೋಭಾವದಿಂದ, ನಾನು ನನ್ನಿಂದ ಒಂದು ನಿಂದಿಷ್ಟು ಏನಾದರೂ ಆಗದೆ ಅನ್ನುವಂಥ ಕಲ್ಪನೆ ಇಲ್ಲದೆ ಇವತ್ತ ಎಲ್ಲ ಕಡೆ ಆ ಒಂದು ಜ್ಞಾನ ಜ್ಯೋತಿಯನ್ನು ಬೆಳಗಿಸುವಂಥ ಮಾತಾಜಿಯವರು ಇವತ್ತ ಒಂದು ಮಂಗಲಗೀತೆಯನ್ನು ಅವರೇ ಹಾಡಬೇಕಂತ ನಾವು ಮೊದಲು ಹೇಳೀನಿ. ಈಗ ಸಣ್ಣ ಒಂದು ಅತ್ಯಂತ ನಾವು ವೇದಾಂತ ಬೆಳಗದಲ್ಲಿ ಬಹಳ ಅದು ಮನಸ್ಸು ಹಾಡನ್ನು ಹಾಡಿದಾಗ ಒಂಥರ ರೋಮಾಂಚನ ಆಗ್ತಿತ್ತು. ಆ ಒಂದು ಪದ್ಯವನ್ನು ಪುನಃ ಇವತ್ತು ಅವರ ಬಾಯಿಂದ ಕೇಳಿ ನಂತರ ಅವರಿಂದ ಒಂದು ಮಂಗಲಗೀತೆಯನ್ನು ಕೇಳಿ ಇವತ್ತಿನ ಶಾಸ್ತ್ರಕ್ಕೆ ನಾವು ಪುಷ್ಪಾಂಜಲಿ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಾಯಿಗ ಹಾಡ್ರಮ್ಮ. गुरु हृदय मंदिर में आओ, सद्गुरु हृदय मंदिर में अंतर ज्योति जलाओ स्वामी, अंतर ज्योति जलाओ स्वामी, आओ सद्गुरु हृदय मंदिर में। माता पिता तुम प्राण सखा स्वामी, माता पिता तुम प्राण सखा स्वामी, माता पिता तुम प्राण सखा स्वामी, सब तीर्थ है तेरे चरणों में। आओ सद्गुरु हृदय मंदिर में अंतर ज्योति जलाओ स्वामी, अंतर ज्योति जलाओ स्वामी, आओ सद्गुरु हृदय मंदिर में। तुम हो गीता तुम्हें रामायण, तुम हो गीता तुम्हें रामायण, तुम हो गीता तुम्हें रामायण, सब वेदों का सार प्रभु तुम। आओ सद्गुरु हृदय मंदिर में अंतर ज्योति जलाओ स्वामी, आओ सद्गुरु हृदय मंदिर में। अलग अगम्य अनंत प्रभु तुम, अलग अगम्य अनंत प्रभु तुम, अलग अगम्य अनंत प्रभु तुम।
अंतर ज्योति जलाओ स्वामी, अंतर ज्योति जलाओ स्वामी, आओ सद्गुरु हृदय मंदिर में, हृदय मंदिर में। ಮಂಗಲಗೀತೆ ಆಡ್ತಾ ಇದ್ದೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಡಿರೆ, ಹೂವ ಸೂರಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರಡಿರೆ ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ, ದೇವರೆಂದೆನಿಸಿದ ಜೀವನ ಮುಕ್ತರ ಮ್ಯಾಲ ಹೂವ ಸೂರಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮ್ಯಾಲೆ ಹೂವ ಸೂರಡಿರೆ, ಒಳವರಗೆನ್ನದೆ ಹೊಳೆಯುತ್ತಿ ಜ್ಯೋತಿಗೆ, ಒಳವರಗೆನ್ನದೆ ಹೊಳೆಯುತ್ತಿ ಜ್ಯೋತಿಗೆ ಬೆಳಗು ಪ್ರಕಾಶನ, ಬೆಳಗು ಪ್ರಕಾಶನ ತಿಳಿದ ಮಹಿಮನ ಮ್ಯಾಲ ಹೂವ ಸೂರಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮ್ಯಾಲೆ ಹೂವ ಸೂರಡಿರೆ, ಘಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ, ಘಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ, ನುಡಿಯೋ ಪಂಚಾಕ್ಷರಿ ದೃಢ ಭಕ್ತ ಗುರುವಿನ ಮ್ಯಾಲ ಹೂವ ಸೂರಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮ್ಯಾಲೆ ಹೂವ ಸೂರಡಿರೆ, ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೋ, ಚೆನ್ನಾಗಿ ಬೆಳಗಿರೋ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮ್ಯಾಲೆ ಹೂವ ಸೂರಡಿರೆ. ನಮಸ್ತೆ ತಾಯಿ, ಧನ್ಯವಾದಗಳು. ಶ್ರೀಮದ್ ಜಗದ್ಗುರು ಸಿದ್ಧ